ಬಾರಿ ಓಂಕಾರದೊಂದಿಗೆ ಇಂದಿನ ಪ್ರಾರ್ಥನೆ. 2 ಹಸ್ತಗಳ ಪ್ರಣಾಮಾಸನ. ಇನ್ಹೇಲ್. One is to 2 is to 3 range omkara. Breathe in. Breathe in. सुगंधिं पुष्टिवर्धनम् उर्वारुकभिरबन्धना मृत्योर्मुक्षीममामृतम् सहना भवतु सहनौ भुनक्तु सह वीर्यं करवावहै तेजस्विनामधीतमस्तु मा विद्विषावहै असतो मा सद्गमय तमसो मा ज्योतिर्गमय मृत्योर्मा अमृतंगमय। ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ. ಹಾಗೆ ಮೇಲೆ ಬನ್ನಿ. 2 ಹಸ್ತಗಳನ್ನ ಪರಸ್ಪರ ಉಜ್ಜಿ. ಬಿಸಿಯಾದ ಹಸ್ತವನ್ನ ಕಣ್ಣಿನ ಮೇಲೆ ಸ್ಪರ್ಶ ಮಾಡುತ್ತಾ 2 ಹಸ್ತಗಳನ್ನ ಮುಂದೆ ತಂದು ಕರದರ್ಶನ ಮಾಡಿ. ನಾವು ಅಸಿಸ್ಟೆಂಟ್ ಯೋಗ ಟೀಚರ್ ಟ್ರೈನಿಂಗ್ಗೆ ಎಲ್ಲರಿಗೂ ಸ್ವಾಗತ. ಅಸಿಸ್ಟೆಂಟ್ ಯೋಗ ಟೀಚರ್ ಟ್ರೈನಿಂಗ್ ಅಲ್ಲಿ ಪ್ರೇಯರ್ ಯಾವ ತರ ಇರುತ್ತೆ? 3 ಬಾರಿ ಗಾಯತ್ರಿ ಮಂತ್ರ, 2 ಬಾರಿ ಮೃತ್ಯುಂಜಯ ಮಂತ್ರ, 1 ಟೈಮ್ ಸಹನಾ ಭವತು, 1 ಟೈಮ್ ಅಸತೋಮ ಸದ್ಗಮಯ. ಈಗ ನಾವು ಸೂಕ್ಷ್ಮ ವ್ಯಾಯಾಮದಿಂದ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಸೂಕ್ಷ್ಮ ವ್ಯಾಯಾಮದಲ್ಲಿ ಮೊದಲಿಗೆ ನಾವು ವಜ್ರಾಸನದಲ್ಲಿ ಕೂತು ಮಾಡೋಣ. ಯಾರಿಗೆ ವಜ್ರಾಸನ ಸಾಧ್ಯ ಇಲ್ವೋ ನಿಮ್ಮ ಕಂಫರ್ಟಬಲ್ ಪೋಸ್ಚರ್ ನಿಮ್ಮ ಯಾವುದು ನಿಮ್ಗೆ ಏನು ಪೇನ್ ಆಗದಲ್ಲೇ ಇರುತ್ತೋ ಸುಖಾಸನ ನಲ್ಲೂ ಕೂತು ಮಾಡಿ. 2 ಹಸ್ತಗಳ ಮುಂದೆ ತಗೊಂಡು ನಿಮ್ಮ ಕೈ ಬೆರಳುಗಳಿಗೆ ಚಾಲನೆ ಕೊಡಿ. ಕೈ ಬೆರಳುಗಳಿಗೆ ಚಾಲನೆ. ಇನ್ಹೇಲ್, ಬಿಗಿಯಾಗಿ ಬೆರಳುಗಳನ್ನ ಇಡಿರಿ. ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಟೇಕ್ ಯುವರ್ ಫಿಂಗರ್ಸ್. ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 2 ಹಸ್ತಗಳನ್ನ ಆದಿ ಮೊದಲು ತಗೊಂಡು ರೊಟೇಟ್ ಮಾಡಿ. 1 2 3 4. ರಿವರ್ಸ್. 4 3 2 1. ಈಗ ಹ್ಯಾಂಡ್ಸ್ ಮೂವ್ಮೆಂಟ್ಸ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಈಗ ನಿಮ್ಮ 2 ಹಸ್ತಗಳು ಶೋಲ್ಡರ್ ಲೆವೆಲ್ ಭುಜದ ಸಮಾನಾಂತರ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಹಾಗೆ 2 ಹಸ್ತಗಳನ್ನ ಕೆಳಗಡೆ ಕೈ ನಿಮ್ಮ ತೊಡೆ ಮೇಲೆ ಬರಲಿ. ನಿಧಾನವಾಗಿ ಭುಜಗಳಿಗೆ ಮೂವ್ಮೆಂಟ್ಸ್ ಕೊಡಿ ಉಸಿರಾಟದೊಂದಿಗೆ. ಅರ್ಧ ಇನ್ಹೇಲ್ ಮಾಡಬೇಕು, ಇನ್ನರ್ಧ ಎಕ್ಸೇಲ್. ಆಫ್ ಇನ್ಹೇಲ್, ಆಫ್ ಎಕ್ಸೇಲ್. ನಿಧಾನವಾಗಿ, ಎಷ್ಟು ನಿಧಾನವಾಗಿ ನೀವು ಶೋಲ್ಡರ್ಗೆ ರೊಟೇಷನ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ಶೋಲ್ಡರ್ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಕುತ್ತಿಗೆ ನೋವಿರೋರಿಗೆ ತುಂಬಾ ಒಳ್ಳೆ ಒಂದು ಕ್ರಿಯೆ ಇದು. ರಿವರ್ಸ್ ಸ್ಪಾಂಡಲೈಸಿಸ್ ಇರೋರಿಗೆ ತುಂಬಾ ಒಂದು ಒಳ್ಳೆ ಕ್ರಿಯೆ. ನಿಧಾನವಾಗಿ ಮಾಡಿ. ನಿಧಾನ ಉಸಿರಾಟ. ಅರ್ಧ ಉಸಿರಾಟ ತಗೋಬೇಕು. ಅರ್ಧ ಉಸಿರನ್ನ ಯಾವುದೇ ಕಾರಣಕ್ಕೂ
ಬಿಗಿ ಹಿಡಿದು ಆಸನಗಳನ್ನ ಅಭ್ಯಾಸ ಮಾಡಬಾರ್ದು. ಬಿಗಿ ಹಿಡಿಯೋದ್ರಿಂದ ಪೇನ್ ಜಾಸ್ತಿ ಆಗುತ್ತೆ ವಿನ ನಮಗೆ ಯಾವುದೇ ಆಸನ ಮಾಡಲಿ ನಮಗೆ ಪೇನ್ ಬರಲ್ಲ. ಹೇಗೆ ಹಾಗೆ ಮಾಡಬೇಕು ಅಂತ ಅಂದ್ರೆ ಉಸಿರಾಟ ನಮಗೆ ಸಹಜವಾಗಿರ್ಬೇಕು. ಆಸನಗಳಲ್ಲಿ ಉಸಿರಾಟ ಸಹಜ ಸ್ಥಿತಿಯಲ್ಲಿರ್ಬೇಕು. ಈಗ 2 ಕೈ ಜಾಯಿನ್ ಮಾಡಿ, ಎಲ್ಬೋಸ್ ಜಾಯಿನ್ ಮಾಡಿ, ನಿಧಾನವಾಗಿ ರೊಟೇಟ್ ಮಾಡಿ. ಉಸಿರಾಟದೊಂದಿಗೆ ನಿಧಾನವಾಗಿ 1 2 ನಿಧಾನ 3 ರಿವರ್ಸ್ 3 2 1 ರಿಲ್ಯಾಕ್ಸ್. ನಾವೀಗ ಶೋಲ್ಡರ್ಗೆ ಮತ್ತೆ ರೊಟೇಷನ್ ಕೊಟ್ವಿ. ರೊಟೇಷನ್ ಆಯ್ತು. ಈಗ ನಮಗೆ ಹ್ಯಾಂಡ್ಸ್ ಆದಿ ಮುದ್ರೆ ನೋಡಿ, ಲೆಫ್ಟ್ ಹ್ಯಾಂಡ್ ನ ರೈಟ್ ಹ್ಯಾಂಡ್ ಅಪ್, ಇನ್ಹೇಲ್, ಎಕ್ಸೇಲ್ ರೈಟ್, ಸ್ಟೇ ಇನ್ ಆಸನ. ಕುತ್ತಿಗೆ ಭಾಗವನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಮೇರುದಂಡವನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಸೆಂಟರ್, ಇನ್ಹೇಲ್, ಎಕ್ಸೇಲ್. ಉಸಿರಾಟದ ಕಡೆ ಗಮನ. ನಾವು ಆಸನಕ್ಕೆ ಹೇಗೆ ಹೋಗ್ಬೇಕಾದ್ರೆ ಹೇಗೆ ನಾವು ಉಸಿರಾಟ ಮಾಡ್ತೀವೋ ಅದನ್ನ ಗಮನಿಸಬೇಕು. ಆಸನದಲ್ಲಿ ಬಂದ್ಮೇಲೆ ಸಹಜ ಉಸಿರಾಟ ಇರಬೇಕು. ಇನ್ಹೇಲ್ ಅಪ್, ಸ್ಲೋಲಿ ಹ್ಯಾಂಡ್ಸ್ ಡೌನ್. ನಾವೀಗ ನಮ್ಮ ಕೈಗಳಿಗೆ ಮತ್ತೆ ಭುಜಕ್ಕೆ ಮೂವ್ಮೆಂಟ್ಸ್ ಕೊಟ್ಟಿದ್ದಾಯ್ತು. ಈಗ ನಮ್ಮ ಕುತ್ತಿಗೆ ಭಾಗಕ್ಕೆ ಕೊಡೋಣ. ಕುತ್ತಿಗೆ ಭಾಗಕ್ಕೆ ಮೂವ್ಮೆಂಟ್ಸ್ ಕೊಡೋದಕ್ಕೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ಇದನ್ನ ಗ್ರೀವ ಸಂಧಿ ಚಾಲನ ಅಂತಾರೆ. ಎಲ್ಬೋ ಸ್ಟ್ರೈಟ್ ಇರ್ಲಿ, ದೃಷ್ಟಿ ನೇರವಿರ್ಲಿ. ಉಸಿರಾಟ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, right, center, left, center. ಬಲ, ಮಧ್ಯ, ಎಡ, ಮಧ್ಯ, ಮೇಲೆ, ಮಧ್ಯ, ಕೆಳಗೆ, ಮಧ್ಯ, up, front, down, front, up, front, down, front. Now breathe in, breathe out. Try to touch the shoulder, your right ear. Try to touch. ನಿಮ್ಮ ಎಡ ಬಲ ಕಿವಿನ ನಿಮ್ಮ ಬಲ ಶೋಲ್ಡರ್ ನ ಟಚ್ ಮಾಡಕ್ಕೆ ಪ್ರಯತ್ನ ಪಡಿ. ಉಸಿರಾಟ ಸಹಜ ಸ್ಥಿತಿ. ಇನ್ಹೇಲ್ ಸೆಂಟರ್, ಇನ್ಹೇಲ್, ಎಕ್ಸೇಲ್ ಲೆಫ್ಟ್, ಸೆಂಟರ್. ಈಗ ಅರ್ಧ ಚಂದ್ರದಲ್ಲಿ ನಾವು ಕುತ್ತಿಗೆನ ರೊಟೇಟ್ ಮಾಡೋಣ. ಮೊದಲು ಬಲದಿಂದ ಎಡ, ಎಡದಿಂದ ಬಲ. ಉಸಿರಾಟದೊಂದಿಗೆ ಬಲದಿಂದ ಎಡ, ಎಡದಿಂದ ಬಲ. ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ಸೆಂಟರ್. ಮೇಲೆ, ಕೆಳಗೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಸೆಂಟರ್. ನಿಧಾನವಾಗಿ ಈಗ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಸವ್ಯ ಅಪಸವ್ಯ ರೊಟೇಟ್ ಮಾಡೋಣ. ನಿಧಾನವಾಗಿ ಬಲ, ಮೇಲೆ, ಎಡ, ಕೆಳಗೆ, ಮುಂದೆ. ಬಲಕ್ಕೆ, ಮೇಲೆ, ಎಡ, ಕೆಳಗೆ, ಮುಂದೆ. ಬಲ, ಮೇಲೆ, ಎಡ, ಕೆಳಗೆ, ಮುಂದೆ. ಎಡ, ಮೇಲೆ, ಬಲ, ಕೆಳಗೆ, ಮುಂದೆ. ಎಡಕ್ಕೆ, ಮೇಲೆ, ಬಲ, ಕೆಳಗೆ, ಮುಂದೆ. ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಗ್ರೀವ ಸಂಧಿ ಚಾಲನ, good for our throat, reduce the our throat fat. ಯಾರಿಗೆ ಥೈರಾಯ್ಡ್ ಇರುತ್ತೆ ಅವ್ರಿಗೆ ತುಂಬಾ ಒಳ್ಳೆ ಒಂದು ಕ್ರಿಯೆ ಗ್ರೀವ ಸಂಧಿ ಚಾಲನ. ಯಾರಿಗೆ ರಿಪಿಟೇಟೆಡ್ ಕೋಲ್ಡ್ ಕಾಫ್ ಯಾವಾಗ್ಲೂ ಬರ್ತಾ ಇರುತ್ತೆ ಅವರು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ರಿಪಿಟೇಟೆಡ್ ಕೋಲ್ಡ್ ಕಾಫ್ ಫೀವರ್ ಕಮ್ಮಿ ಆಗ್ತಾ ಬರುತ್ತೆ. ಥೈರಾಯ್ಡ್ ಇರೋರಿಗೆ ತುಂಬಾ ಒಳ್ಳೇದು. ಕುತ್ತಿಗೆಯ ಒಂದು ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಬರುತ್ತೆ, ಸ್ಟ್ರೈಟ್ ಆಗುತ್ತೆ. ಕುತ್ತಿಗೆ ಒಂದು ಅಂದವಾದ ಜಿಂಕೆ ತರ ನಮ್ಮ ಕುತ್ತಿಗೆ ಆಗ್ತಾ ಬರುತ್ತೆ ಉದ್ದಕ್ಕೆ. ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಫಸ್ಟ್ ನಾವ್ ಯಾವ್ದು ಮಾಡಿದ್ವಿ ನೋಟ್ ಮಾಡ್ಕೊಳ್ಳಿ. ಯಾರು ನೋಟ್ ಮಾಡ್ಕೊಂತಿಲ್ಲ, ಅಸಿಸ್ಟೆಂಟ್ ಯೋಗ ಟೀಚರ್ಗೆ ಬರೋ ಸಿಲೆಬಸ್ ನಾನು ಇವತ್ತು ಫುಲ್ಲು ಮಾಡಿಸ್ತಾ ಇದ್ದೀನಿ, ಕಂಪ್ಲೀಟ್ ಕವರ್ ಮಾಡ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ಳಿ. ಯಾರಿಗೆ ಸಿಲೆಬಸ್ ಗೊತ್ತಿಲ್ಲ ಅಂದವ್ರಿಗೆ ಫಸ್ಟ್ ನಾವು 3 ಪ್ರೇಯರ್ಗಳು, 4 ಪ್ರೇಯರ್ ನಂತರ ಸೂಕ್ಷ್ಮ ವ್ಯಾಯಾಮ, ಅದಾದ್ಮೇಲೆ ನಾವು ಕೈಗಳಿಗೆ ಮತ್ತೆ ನಮ್ಮ ಭುಜಕ್ಕೆ ಚಾಲನೆ ಕೊಟ್ಟ ನಂತರ
ಗ್ರೀವಸ್ ಸಂಧಿ ನೆಕ್ ಮೂವ್ಮೆಂಟ್ಸ್ ಮತ್ತೆ ರೊಟೇಷನ್ ಮಾಡಿದ್ವಿ. ಈಗ ನಾವು ಹೈ ಬಾಲ್ ಮೂವ್ಮೆಂಟ್ಸ್ ಅಂಡ್ ರೊಟೇಷನ್ ಮಾಡೋಣ. ಕೈ ನೇರ ಹಿಂದೆ ಬ್ಯಾಕ್ ಲಾಕ್ ಮಾಡಿ, ದೃಷ್ಟಿ ನೇರ, ಯಾವುದೇ ಕಾರಣಕ್ಕೂ ಕಣ್ಣು ಮಿಟುಕಿಸೋದು ಬೇಡ, ದೃಷ್ಟಿ ನೇರವಾಗಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಐ ಬಾಲ್ ನ ಬಲ, ಮುಂದೆ, ಎಡ, ಮುಂದೆ, ಬಲಕ್ಕೆ ಒಂದೇ ಐ ಬಾಲ್, ಮುಂದೆ, ಎಡ, ಮುಂದೆ, ಮೇಲೆ, ಮುಂದೆ, ಕೆಳಗೆ, ಮುಂದೆ, ಮೇಲೆ, ಮುಂದೆ, ಕೆಳಗೆ, ಮುಂದೆ, ಅಪ್, ಫ್ರಂಟ್, ಡೌನ್, ಫ್ರಂಟ್. ಅಪ್ ಬಂದಾಗ ನಿಮ್ಮ ದೃಷ್ಟಿ ಎರಡು ಹುಬ್ಬುಗಳ ಮಧ್ಯೆ ಹೋಗ್ಲಿ, ಡೌನ್ ಬಂದಾಗ ನಿಮ್ಮ ಮೂಗಿನ ತುದಿಯನ್ನ ಗಮನಿಸ್ಲಿ. ಸೆಂಟರ್, ರೈಟ್ ಅಪ್, ಲೆಫ್ಟ್ ಡೌನ್, ಬಲ, ಎಡ, ಬಲಕ್ಕೆ ಮೇಲೆ, ಎಡಕ್ಕೆ ಕೆಳಗೆ, ರೈಟ್ ಅಪ್, ಲೆಫ್ಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್, ಎಡಕ್ಕೆ ಮೇಲೆ, ಬಲಕ್ಕೆ ಕೆಳಗೆ, ಎಡಕ್ಕೆ ಮೇಲೆ, ಬಲಕ್ಕೆ ಕೆಳಗಡೆ. ದೃಷ್ಟಿ ನೇರ, ನಿಧಾನವಾಗಿ ರೊಟೇಟ್ ಮಾಡ್ತಾ ಬನ್ನಿ, ಸ್ಲೋ ಆಗಿ ರೊಟೇಟ್. ಮುಂದಿನ ದಿನಗಳಲ್ಲಿ ನಾನು ತ್ರಾಟಕನು ಹೇಳ್ಕೊಡ್ತೀನಿ. ಈಗ ಇದನ್ನ ಅಭ್ಯಾಸ ಮಾಡಿ. ಹೈ ಬಾಲ್ ಮೂವ್ಮೆಂಟ್ಸ್ ಅಂಡ್ ರೊಟೇಷನ್. ಕಣ್ಣು ಮುಚ್ಚಿ ವಿಶ್ರಾಂತಿ. ಹೈ ಬಾಲ್ ರೊಟೇಷನ್, ಮೂವ್ಮೆಂಟ್ಸ್ ಅಂಡ್ ರೊಟೇಷನ್, ಇದು ಯಾರಿಗೆ ತುಂಬಾ ಒಳ್ಳೇದು, ಯಾರು ಅತಿಯಾಗಿ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಈಗಂತೂ ಎಲ್ಲ ಸೋಷಿಯಲ್ ಮೀಡಿಯಾ ವರ್ಕ್ ಇರೋದ್ರಿಂದ ಸೊ ನಾವು ಲ್ಯಾಪ್ಟಾಪ್ ಮತ್ತೆ ಕಂಪ್ಯೂಟರ್ ನ ಬಿಟ್ಟು, ಲ್ಯಾಪ್ಟಾಪ್, ಕಂಪ್ಯೂಟರ್ ಸಿಸ್ಟಮ್ಸ್ ಮತ್ತೆ ಮೊಬೈಲ್ ನ ಬಿಟ್ಟು ಇರೋಕ್ಕಾಗಲ್ಲ. ಅಂತವರು ಡೈಲಿ ಇದನ್ನ ಒಂದು ಟೈಮ್ ನೀವು ಹೈ ಬಾಲ್ ಮೂವ್ಮೆಂಟ್ಸ್ ಅಂಡ್ ರೊಟೇಷನ್ ಮಾಡೋದ್ರಿಂದ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಮತ್ತೆ ಎಕ್ಸರ್ಸೈಸ್ ಆಗುತ್ತೆ. ಕೆಲವರಿಗೆ ನೀವು ಎಷ್ಟೇ ದಣದ್ ಬಂದ್ರೂ ನಿದ್ದೆ ಬರೋಲ್ಲ. ಅಂತವರು ಇದನ್ನ ಮಲಗುವ ಮುಂಚೆ ಪ್ರಾಕ್ಟೀಸ್ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಸೌಂಡ್ಲೆಸ್ ಸ್ಲೀಪ್ ಮಾಡ್ತೀರಾ. ಇದನ್ನ ಮಾಡಿ, ನೀವು ಈ ಕ್ರಿಯೆಯನ್ನ ಮಾಡಿ ನಿದ್ದೆ ಮಾಡೋದ್ರಿಂದ. ಕಣ್ಣು ಮುಚ್ಚಿ ವಿಶ್ರಾಂತಿ. ಓಪನ್ ಯುವರ್ ಐಸ್, ಕಣ್ ತೆಗಿರಿ. ಈಗ ನಾವು ಯೋಗಿಕ್ ಜಾಗಿಂಗ್ ಮಾಡೋಣ. ಯೋಗಿಕ್ ಜಾಗಿಂಗ್ ನಾನು ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಬೇಕು. ಇವತ್ತಾಗಲೇ ನಿಮ್ಗೆ 13 ದಿನ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಯೋಗಿಕ್ ಜಾಗಿಂಗ್ ಇದೆ ಅಂತ ಗೊತ್ತಾಗಿರುತ್ತೆ. ಯೋಗಿಕ್ ಜಾಗಿಂಗ್ ಅಲ್ಲಿ ಏನ್ ಬರುತ್ತೆ ನಮ್ಗೆ, ಫಸ್ಟ್ 3 ಜಾಗಿಂಗ್ ಬರುತ್ತೆ, ಫಸ್ಟ್ ಸೆಟ್. ಆಮೇಲೆ 3 ಜಂಪಿಂಗ್ ಬರುತ್ತೆ, ಆಮೇಲೆ 3 ಸ್ಟ್ರೆಚಿಂಗ್ ಬರುತ್ತೆ, ಲಾಸ್ಟ್ ಗೆ ಜಂಪಿಂಗ್ ಬರುತ್ತೆ. ಸಾರಿ, ಜಾಗಿಂಗು, ಸಿಟ್ಟಿಂಗು, ಸ್ಟ್ರೆಚಿಂಗು, ಜಂಪಿಂಗು. ನೆನ್ಪಿಟ್ಕೊಳ್ಳಿ, 3 ಜಾಗಿಂಗ್ ಬರುತ್ತೆ, 3 ಜಂಪಿಂಗ್ ಬರುತ್ತೆ, 3 ಸ್ಟ್ರೆಚಿಂಗ್ ಬರುತ್ತೆ, ಲಾಸ್ಟ್ ಗೆ 3 ಜಂಪಿಂಗ್ ಬರುತ್ತೆ. ಸೊ ನಾವಿವಾಗ ಸ್ಟಾರ್ಟ್ ಮಾಡೋಣ. ನಿಮ್ಮ ಬೆರಳ ಮೇಲೆ ಬ್ಯಾಲೆನ್ಸ್ ಮಾಡಿ ಸ್ಲೋ ಜಾಗಿಂಗ್. ಬೆರಳ ಮೇಲೆ ನಾವು ಬ್ಯಾಲೆನ್ಸ್ ಮಾಡಿ ಮಾಡೋದ್ರಿಂದ ಯಾರಿಗೆ ಹೀಲ್ ಪೇನ್ ಇರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಟೈಪ್ 1, 1, 2, 3 ನೋಡಿ, 4, 5, 6, 7, 8, 9, 10. ಸ್ಲೋ ಜಾಗಿಂಗ್. ಟೈಪ್ 2. ಟೈಪ್ 2 ಲಿ ನಮ್ಮ ಬಲ ಹಸ್ತ ಮೇಲೆ ಎಡಗಾಲು ಕ್ರಾಸ್ ಆಗಿ ಮಾಡಬೇಕು. 1, 2, 3, 4, 5, 6, 7. ಖುಷಿಯಾಗಿ ನಗ್ನಗ್ತಾ ಮಾಡಬೇಕು. 8, 9, 10, 11, 12, 13, 14, 15. ನಾವು ಏನು ಕೌಂಟ್ಸ್ ಕೊಟ್ಟು ಮಾಡ್ತೀವಿ, ಮ್ಯೂಸಿಕ್ ಹಾಕಿ ಮಾಡ್ತೀವಿ ಅಂದ್ರೆ ಎಲ್ಲಾದು ನಮ್ಮ ತರಗತಿಯಲ್ಲಿ ಎಲ್ಲಾದು ಈಕ್ವಲ್ ಆಗಿ ಬರುತ್ತೆ ಅಂತ. ಈಗ ಪ್ರಕಾರ 3. ಇದೊಂದು ತಿಳ್ಕೊಳ್ಳಿ, ಯಾರು ಜಾಗಿಂಗ್ ಆಗುತ್ತೋ ಅವ್ರು ಮಾತ್ರ ಮಾಡಿ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಯೋಗ ಅಭ್ಯಾಸ ಮಾಡಬೇಕು. ಅತಿಯಾಗಿ ಫಾಸ್ಟ್ ಮಾಡೋದು ಬೇಡ, ಅತಿಯಾಗಿ ಸ್ಲೋ ಮಾಡೋದು ಬೇಡ. ನಿಮ್ಮ ಬಾಡಿ ಕೆಪಾಸಿಟಿ ಮೇಲೆ ಅಭ್ಯಾಸ. ಟೈಪ್ 3 ಫಸ್ಟ್ ಮೂವ್ಮೆಂಟ್. ನಿಮ್ಮ ನೀ ನಿಮ್ಮ ಚೆಸ್ಟ್ ಹತ್ರ ಬರಬೇಕು. ಹಾಗೆ ನಿಧಾನ, ಸ್ವಲ್ಪ ಸ್ವಲ್ಪ ಫಾಸ್ಟ್. ನಾವು ಪ್ರಕಾರ 3, 1, 2, 3, 4. ನನ್ನ ಜೊತೆ ಮಾಡೋರು ಮಾಡಿ ಫಾಸ್ಟ್ ಆಗಿ, ಆಗಲ್ಲ ಅನ್ನೋರು ನಿಧಾನವಾಗಿ ಮಾಡಿ. 6, 7, 8, 9, 10. ಸ್ಲೋ ಜಾಗಿಂಗ್. ಯಾವ ಸೆಟ್ ಆಯ್ತು? 3 ಜಾಗಿಂಗ್ ಮುಗೀತು. ಈಗ 3 ಸಿಟ್ಟಿಂಗ್. 3 ಸಿಟ್ಟಿಂಗ್ ಅಲ್ಲಿ 2 ಪಾದದ ಅಂತರ, ಒಂದಡಿ ಅಂತರ ಇರಲಿ. 2 ಹಸ್ತಗಳ ಮುಂದೆ. ಇನ್ಹೇಲ್, ಎಕ್ಸೇಲ್.
10. ಸ್ಲೋ ಜಾಗಿಂಗ್. ಎಷ್ಟಾಯ್ತು? 4 ಮುಗೀತು. ಈಗ ಐದನೇದು ಎರಡು ಕಾಲಡಿ ಅಂತರ ಬರಲಿ. ಇದನ್ನ ಹನುಮ ಬೈಟಕ್ ಫಸ್ಟ್ ಅಂತಾರೆ. ಹ್ಯಾಂಡ್ಸ್ ಲಾಕ್ ಮಾಡಿ, ಯಾರಿಗಾಗುತ್ತೋ ಅವ್ರು ಲಾಕ್ ಮಾಡಿ. ನಾ ಹ್ಯಾಂಡ್ಸ್ ಈಗ ಅದು ತಗೋಬಹುದು. ಇನ್ಹೇಲ್, ಎಕ್ಸೇಲ್, ರೈಟ್ ಸೆಂಟರ್, ಸ್ವಲ್ಪ ಸ್ವಲ್ಪ ಫಸ್ಟ್ ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್. ಅಪ್ಪ ನಾನು ಫುಲ್ಲು ಕುತ್ಕೊಂತೀನಿ ಅನ್ನೋರು ಹೀಗೆ ಕುತ್ಕೋಬಹುದು. ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್. ಗೊತ್ತಾಯ್ತಾ? ಇದು ಅರ್ಧ ಸಮಕೋನಾಸನ ಅಥವಾ ಹನುಮ ಬೈಟೆಕ್. ಹನುಮ ಬೈಟೆಕ್ ಟೂಲಿ ರೈಟ್ ಫೀಟ್ ರೈಟ್ ಸೈಡ್, ವಾರಿಯರ್ ಪೋಸಸ್. ನೋಡಿ, ವಾರಿಯರ್. ಎಕ್ಸೇಲ್ ಸೆಂಟರ್, ಇನ್ಹೇಲ್, ಎಕ್ಸೇಲ್, ಲೆಫ್ಟ್ ಸೆಂಟರ್. ಈ ತರ ಕೈಯಾಗಿ ಬಿಟ್ಕೋಬಹುದು. ಎರಡು ಹಸ್ತಗಳನ್ನ ಸೊಂಟದ ಮೇಲೆ ತಗೊಂಡು ನಾವು ಫಾಸ್ಟ್ ಆಗೂ ಮಾಡ್ಬೋದು. ರೈಟ್ ಸೆಂಟರ್, ಲೆಫ್ಟ್. ಎರಡು ಹಸ್ತಗಳು ನಾವು ಹಿಂದೆ ಇಟ್ಕೊಂಡು ಗಮನಿಸಿ, ನಮ್ಮ ಹೆಬ್ಬೆಟ್ಟು ಎರಡು ಜೋಡಿಸಿರ್ಬೇಕು. ಆಗ ಹೆಬ್ಬೆಟ್ಟಲ್ಲಿ ಇರೋ ಒಂದು ನರ ನಮ್ಮ ಬ್ರೈನ್ಗೆ ಜಾಯಿನ್ ಆಗಿರುತ್ತೆ. ಸೊ ಅದು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ತಲೆಭಾಗಕ್ಕೆ ಚೆನ್ನಾಗಿ ಕೊಡುತ್ತೆ. ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್. ಎಷ್ಟಾಯ್ತು? 6 ಆಯ್ತು. 3 ಜಾಗಿಂಗ್ ಆಯ್ತು, 3 ಸಿಟ್ಟಿಂಗ್ ಆಯ್ತು. ಈಗ 3 ಸ್ಟ್ರೆಚಿಂಗ್. ಸ್ವಲ್ಪ ಕಾಲು ಒಂದು ಅರ್ಧ ಅಡಿ ಅಥವಾ 1 ಅಡಿ ದೂರ ಇರಲಿ. ಇನ್ಹೇಲ್, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಬ್ಯಾಕ್. Exhale down. Observe your lungs. Just inhale back. Exhale down. Inhale back. Exhale down. Inhale back. Exhale down. Both hands shoulder level. Now Konasana movements. Konasana movements ಕೆಲವರು ತುಂಬಾ ರಾಂಗ್ ಮಾಡ್ತೀರಾ. ನಾನು ಸುಮಾರು ಕ್ಲಾಸ್ ಅಲ್ಲಿ ನೋಡಿದ್ದೀನಿ, ತುಂಬಾ ಅದು ರಾಂಗ್ ಆಗ್ತಾ ಇರುತ್ತೆ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ಮುಂದೆ. ಮತ್ತೆ ಕೆಲವರು ಫುಲ್ಲು ಕಂಪ್ಲೀಟ್ ಮುಂದೆ ಬರ್ಬಿಡ್ತೀರಾ. ಅವಾಗ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಸೈಡ್ಸ್ ಪೇನ್ ಬಂದಂಗೆ ಆಗುತ್ತೆ. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇರುತ್ತೆ ಅವರು ಈ ಕ್ರಿಯೆ ಮಾಡೋದು ಬೇಡ. ರೈಟ್ ಫೀಟ್ ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್. ನೋಡಿ, ಆಸನ ಹೇಳ್ಕೊಡ್ತೀನಿ. ನಿಮ್ಮ ಕೈನ ನೀವು ಸೋಸ್ಕೊಂಡು ಹೋಗ್ರಿ. ನಿಮ್ಮ ಕಾಲ ಹತ್ರ, ದೃಷ್ಟಿ ನಿಮ್ಮ ಎಡ ಹಸ್ತದ ಮೇಲೆ. ಈ ರೀತಿ ಬಗ್ಬಾರ್ದು, ಹೀಗೆಲ್ಲ ಕ್ರಾಸ್ ಎಲ್ಲ ಮಾಡಬಾರ್ದು. ನೀ ಟೈಟ್ ಇರಬೇಕು. ನೀ ಸ್ಟ್ರೈಟ್ ಇಟ್ಕೊಂಡು ಮಾಡಿ. ದೃಷ್ಟಿ ನಿಮ್ಮ ಎಡ ಹಸ್ತದ ಮೇಲೆ. ಸೆಂಟರ್, ಲೆಫ್ಟ್. ನೋಡಿ ಆಸನದ ಪೊಸಿಷನ್ ನೋಡ್ಕೊಳ್ಳಿ. ಇಲ್ಲಿ ನಮ್ಗೆ ಈ ಭಾಗ ಎತ್ತಾ ಬರ್ತಾ ಇರುತ್ತೆ. ಸೈಡ್ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದರಲ್ಲಿ ಒಬೆಸಿಟಿ ಕ್ಯಾಂಪಲ್ಲಿ ಏನ್ ಮಾಡ್ತಾರೆ, ಇದನ್ನ ಫಾಸ್ಟ್ ಆಗಿ ಮಾಡಿಸ್ತಾರೆ. ಹೇಗೆ? ಎಡ ಮುಂದೆ, ಬಲಕ್ಕೆ ಮುಂದೆ, ಎಡ ಮುಂದೆ, ಬಲ ಮುಂದೆ. ಆದ್ರೆ ಉಸಿರಾಟವನ್ನ ಗಮನಿಸಬೇಕು. ಯಾವುದೇ ಕ್ರಿಯೆ ಮಾಡಿದಾಗ್ಲೂ, ಯಾವುದೇ ಆಸನ ಮಾಡಿದಾಗ ಉಸಿರಾಟ ಚೆನ್ನಾಗಿ ಮಾಡಿದಾಗ ಮಾತ್ರ ಆ ಆಸನದ ಪ್ರಯೋಜನ ನಮಗೆ ಸಿಗುತ್ತೆ. ಇಲ್ಲ ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ. ಎರಡು ಹಸ್ತಗಳು ಶೋಲ್ಡರ್ ಲೆವೆಲ್. ತ್ರಿಕೋನಾಸನ ಮೂವ್ಮೆಂಟ್ಸ್. ರೈಟ್ ಪಾಮ್ ಲೆಫ್ಟ್ ಸೈಡ್, ಸೆಂಟರ್. ಫಸ್ಟ್ ಮೂವ್ಮೆಂಟ್ಸ್ ಕೊಡೋಣ, ನಂತರ ನಾವು ಫಾಸ್ಟ್ ಆಗಿ ಹೋಗೋಣ. ಲೆಫ್ಟ್ ಸೆಂಟರ್, ನೀ ಶುಡ್ ಬಿ ಸ್ಟ್ರೈಟ್. ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್. Now right palm left side. Look left hand. Breathe normally in position. Breathe normally. Center. ಗೊತ್ತಾಯ್ತು ಅನ್ಕೊಂತೀನಿ. ನೀ ಸ್ಟ್ರೈಟ್ ಇರಬೇಕು. ನಿಮ್ಗೆ 13 ದಿನ ಆಗಿರೋದ್ರಿಂದ ಈ ಆಸನಗಳ ಪರಿಚಯ ಮೊದಲೇ ಆಗಿರುತ್ತೆ. ರೈಟ್ ಹ್ಯಾಂಡ್ ಅಪ್, ಸೆಂಟರ್. ಇದನ್ನ ನಾವು ಫಾಸ್ಟ್ ಆಗಿ ಒಬೆಸಿಟಿ ಕ್ಯಾಂಪ್ಗಳಲ್ಲಿ ಮತ್ತೆ ಜಾಗಿಂಗ್ ಅಲ್ಲಿ ನಾವು ಹೇಗೆ ಫಾಸ್ಟ್ ಆಗಿ ಮಾಡ್ತೀವಿ ನೋಡಿ. ಉಸಿರು ತಗೊಳ್ಳಿ. ಎಡ ಬಲ, ಎಡಕ್ಕೆ. ದೃಷ್ಟಿ ನಿಮ್ಮ ಎಡ ಆಪೋಸಿಟ್
ಜಾಗಿಂಗ್ ಆಯ್ತು 9. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು 10ನೇ ಯಾವುದು ಜಾಗಿಂಗ್ ಅಲ್ಲಿ 10ನೇದು ಯಾವುದು 9ನೇದು ಯಾವುದು ಅಂತ. ಸ್ಲೋ ಜಾಗಿಂಗ್, ಸ್ಲೋ. ಈಗ ಪಾದ ಹಸ್ತಾಸನ ಮೂಮೆಂಟ್. ಸ್ವಲ್ಪ ಕಾಲು ಒಂದು ಅರ್ಧ ಅಡಿ ಅಂತರ ಇಲ್ಲಿ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. Inhale up, exhale down. Inhale up, exhale down. Inhale up, exhale down. Inhale up, exhale down. Inhale center. Both hands shoulder level. ಯಾರಿಗೆ ಸಾಧ್ಯನೋ ಅವ್ರು ಮಾತ್ರ ಫಾಸ್ಟ್ ಆಗಿ ಮಾಡಿ. ನಮಗೆ ಸಾಧ್ಯ ಇಲ್ಲ ಅಂದ್ರೆ ಸಾಕಿಷ್ಟೇ. Inhale up, exhale down. ಇಷ್ಟೇ ಸ್ಲೋ ಸಾಕು. ನಾವು ಮಾಡ್ತೀವಪ್ಪ, ನಾವು ಯಂಗ್ಸ್ಟರ್ಸ್ ಇದೀವಿ, ನಮ್ಗೆ ಅಭ್ಯಾಸ ಇದೆ ಅನ್ನೋರು ಮಾತ್ರ ನಿಮ್ಮ ಒಂದು ದೇಹಕ್ಕೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಅಭ್ಯಾಸವನ್ನ ಶುರು ಮಾಡಿ. ಈಗ ಎಷ್ಟಾಯ್ತು? 10 ಆಯ್ತು. 11ನೇದು ಜಂಪಿಂಗ್. ನಮಗೆ ಮಾಸ್ ಪಿ ಟಿ ಮಾಡೋದಿದು. ನಮ್ಮ ಸ್ಕೂಲ್ ಡೇಸ್ಗೆ ಹೋಗ್ಬೋದು. ಫಸ್ಟ್ 1 2 3 4. 1 2 3 4. 1 2 3 4. ಈ ಹಾಗೆ ಫಾಸ್ಟ್ ಆಗಿ ಮಾಡೋಣ. 1 2 1 2 1 2. ಯಾರಿಗೆ ಸಾಧ್ಯನೋ ಅವ್ರು ಮಾಡಿ, ಇಲ್ಲ ಸ್ಲೋಗೆ ಮಾಡಿ. ರಿಲ್ಯಾಕ್ಸ್. ಎಷ್ಟಾಯ್ತು? 11 ಆಯ್ತು. ಲಾಸ್ಟ್ ಒನ್ ಟ್ವಿಸ್ಟಿಂಗ್. ಬೆರಳ ಮೇಲೆ ಬ್ಯಾಲೆನ್ಸ್. ಟ್ವಿಸ್ಟಿಂಗ್ ಅಲ್ಲಿ ನಮ್ಮ ಫೇಸ್ ಬಲ ಬಂದ್ರೆ ಹಸ್ತ ಎಡಗಡೆ ಬರಬೇಕು, ಎಡ ಫೇಸ್ ಬಂದ್ರೆ ಹಸ್ತ ಬಲಗಡೆ ಬರಬೇಕು. ಮಾಡೋಣ. ಬಲ, ಟ್ವಿಸ್ಟಿಂಗ್ ಇದು ಸೊಂಟದ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡ್ತಾ ಬರುತ್ತೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಮುಖದೌತಿ ಮಾಡಿ ರಿಲ್ಯಾಕ್ಸ್ ಮಾಡೋಣ. ಬ್ರೀತ್ ಇನ್, breathe out. Breathe in nose, breathe out mouth. Breathe in nose, breathe out mouth. Relax. Hands back. Close your eyes, relax. Close your eyes, relax. ನಿಮ್ಮ ಹೃದಯದ ಬಡಿತವನ್ನು ಗಮನಿಸ್ತಾ ಬನ್ನಿ. ಈಗ ನಿಮ್ಮ ದೇಹ ಸೂರ್ಯ ನಮಸ್ಕಾರ ಮಾಡಲು ಸಿದ್ಧವಾಗಿದೆ. ಅಬ್ಸರ್ವ್ ಮಾಡಿ. ಈ ಒಂದು ಯೋಗಿಕ್ ಜಾಗಿಂಗ್ 12 ಯೋಗಿಕ್ ಜಾಗಿಂಗು ನಿಮ್ಗೆ 3 ರಿಂದ 4 ಕಿಲೋಮೀಟರ್ ವಾಕಿಂಗ್ ಈಕ್ವಲ್ ಇರುತ್ತೆ. ನೀವು 3 to 4 ಕಿಲೋಮೀಟರ್ ವಾಕಿಂಗ್ ಮಾಡಕ್ಕೆ ಎಷ್ಟು ಸಮಯ ಬೇಕು? ಸೊ 1 hour 140 ಮಿನಿಟ್ಸ್ ಆದ್ರೂ ಬೇಕು. ಆ ಸಮಯವನ್ನ ನಮ್ಗೆ ಇದು ಸೇವ್ ಮಾಡುತ್ತೆ ಪ್ರಾಕ್ಟೀಸ್ ಮಾಡೋದ್ರಿಂದ. ಮತ್ತೊಮ್ಮೆ ಹೇಳ್ತಾ ಇದೀನಿ, ನಿಮ್ಮ ವಯೋಮಿತಿಗೆ ಅನುಗುಣವಾಗಿ, ನಿಮ್ಮ ದೇಹದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದನ್ನ ಅಭ್ಯಾಸ ಮಾಡಿ. ಯೋಗ ಟೀಚರ್ ಆಗಿದ ತಕ್ಷಣ ಎಲ್ಲ ಆಸನ ಮಾಡಬೇಕು ಅಂತ ಇಲ್ಲ, ಮಾಡಿಸುವಂತ ಕೆಪಾಸಿಟಿ ಬಂದ್ರೂ ಸಾಕು. ನೆಕ್ಸ್ಟ್ ಬಂದು ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಎಷ್ಟಿದೆ? 12 ಆಸನ, 12 ಮಂತ್ರ, 12 ಆಸನ. 12 ಸಲ ಮಾಡಿದ್ರೆ 1 ಸಲ. ನಾವಿವತ್ತು ಒಂದು 5 ಸಲ ಮಾಡೋಣ. ಪಾದವನ್ನ ಜೋಡಿಸಿ ನಮಸ್ಕಾರ ಮುದ್ರಾ. ಆಸನದ ಹೆಸರು ಪ್ರಣಾಮಾಸನ. ಪ್ರಣಾಮಾಸನದಲ್ಲಿ ದೃಷ್ಟಿ ನೇರ ಇರಲಿ. ದೃಷ್ಟಿ, ಉಸಿರಾಟ ಹಾಗೆ ನಮ್ಮ ಒಂದು ಪೋಸ್ಚರ್, ಆಸನದ ಸ್ಥಿತಿಯನ್ನ ಗಮನಿಸುತ್ತಾ ಸೂರ್ಯ ನಮಸ್ಕಾರವನ್ನ ಮಾಡೋಣ. ದೃಷ್ಟಿ ನೇರ. ಈಗ ಊರ್ಧ್ವ ಹಸ್ತಾಸನ. 2 ಹಸ್ತಗಳ ಉಸಿರಾಟದೊಂದಿಗೆ ಮೇಲೆ. ಇನ್ಹೇಲ್, ಊರ್ಧ್ವ ಹಸ್ತಾಸನ. ಇನ್ಹೇಲ್, exhale, exhale, ಪಾದ ಹಸ್ತಾಸನ. Try to palm down, try to touch forehead to knee. ಎಷ್ಟು ಸಾಧ್ಯನೋ ನಿಮ್ಗೆ, ಕೆಲವ್ರಿಗೆ ಆಗಲ್ಲ, ಸ್ಲೋ ಆಗಾದ್ರೂ ಪ್ರಯತ್ನ ಪಡಿ. ಪ್ರಯತ್ನ. ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ಲೆಗ್ ಬ್ಯಾಕ್. ಸ್ಟ್ರೆಚ್ ಓವರ್ ಲೆಫ್ಟ್ ಲೆಗ್. ದಕ್ಷಿಣ ಅಶ್ವ ಸಂಚಲನಾಸನ. ದಕ್ಷಿಣ, ಬಲಗಾಲು ಮುಂದೆ, ಎಡಗಾಲು ಹಿಂದೆ. ನಿಮ್ಮ ದೃಷ್ಟಿ 2 ಹುಬ್ಬುಗಳ ಮಧ್ಯೆ.
ಅಜನಾ ಚಕ್ರವನ್ನ ಕಾನ್ಸಂಟ್ರೇಟ್ ಮಾಡಿ, ಎರಡು ಹುಬ್ಬುಗಳ ಮಧ್ಯೆ ಬ್ರೀತ್ ನಾರ್ಮಲ್ ಇನ್ ಪೊಸಿಷನ್. ನಾವು ಯಾವಾಗ ಪೊಸಿಷನ್ ಅಲ್ಲಿ ಇರ್ತೀವೋ ಉಸಿರಾಟ ಸಹಜ ಸ್ಥಿತಿಯಲ್ಲಿರ್ಲಿ. ಉಸಿರಾಟ ಸಹಜ ಸ್ಥಿತಿ. ವಯಸ್ಸಾದವರು ನಿಧಾನವಾಗಿ ಮಾಡಿ, ನಮ್ಗೆ ಮಾಡಕ್ ಆಗುತ್ತೆ ಅನ್ನೋರು ಮಾತ್ರ ನನ್ನ ಜೊತೆ ಫಾಸ್ಟ್ ಆಗಿ ಮಾಡಿ. ಪರ್ವತಾಸನ ನೋಡಿ, ಪರ್ವತಾಸನದಲ್ಲಿ ನಮ್ಮ ಹೀಲ್ಸ್ ಡೌನ್ ಇರಬೇಕು. ದೃಷ್ಟಿ ನಿಮ್ಮ ಹೊಟ್ಟೆಯ ಭಾಗವನ್ನ ನೋಡ್ತಾ ಇರ್ರಿ. ಅಷ್ಟಾಂಗ ಪಡಿಪ್ರಧಾಸನ, ನೀ ಡೌನ್, ಚೆಸ್ಟ್ ಡೌನ್, ಸ್ಟಮಕ್ ಅಪ್, ಕ್ಲೋಸ್ ಯುವರ್ ಐಸ್, ಅಂತರ್ದೃಷ್ಟಿ. ಇದು ಹೋಲ್ಡಿಂಗ್ ಇರುತ್ತೆ. ಇನ್ಹೇಲ್ ಅಂತರ ಕುಂಭಕ ಇರುತ್ತೆ. ಯಾರಿಗೆ ಇನ್ಹೇಲ್ ಹೋಲ್ಡ್ ಮಾಡಕ್ಕಾಗಲ್ವೋ ಅವರು ಉಸಿರಾಟ ಸಹಜ ಸ್ಥಿತಿಯಲ್ಲಿ ಮಾಡಿ. ಕಂಪ್ಲೀಟ್ ಬ್ರೀದ್ ಔಟ್, ಬ್ರೀದ್ ಇನ್, ಭುಜಂಗಾಸನ. ದೃಷ್ಟಿ ಎರಡು ಹುಬ್ಬುಗಳ ಮಧ್ಯೆ, ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ತಾ ಬರುತ್ತೆ. ಇದು ಮಂತ್ರದಲ್ಲಿ ಹಿರಣ್ಯ ಗರ್ಭ ಇರೋದ್ರಿಂದ ಲೋವರ್ ಅಬ್ಡಾಮಿನಲ್ ಶುಡ್ ಬಿ ಟಚ್ ಆನ್ ಫ್ಲೋರ್. ಪರ್ವತಾಸನ. ಪರ್ವತಾಸನ, ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್. ವಾಮ ಅಶ್ವ ಸಂಚಲನಾಸನ, ಸ್ಟ್ರೆಚ್ ಯುವರ್ ರೈಟ್ ಲೆಗ್. ವಾಮ ಅಶ್ವ ಸಂಚಲನಾಸನದಲ್ಲಿ ಏನಾಗುತ್ತೆ, ನಾವು ಬಲಗಡೆ ದಕ್ಷಿಣ ಅಶ್ವ ಸಂಚಲನಾಸನದಲ್ಲಿ ಕೆಲವು ಅಂಗಾಂಗಗಳು, ನಮ್ಮ ಲೆಫ್ಟ್ ಸೈಡ್ ಇರೋ ಅಂಗಾಂಗಗಳೆಲ್ಲ ಆಕ್ಟಿವ್ ಆಗ್ತಾ ಬರುತ್ತೆ. ಅಶ್ವ ಸಂಚಲನಾಸನ ರೈಟ್ ಸೈಡ್, ಲೆಫ್ಟ್ ಸೈಡ್ ಇರೋದು, ಆಪೋಸಿಟ್ ಸೈಡ್ ನಮ್ಗೆಲ್ಲ ಅಂಗಾಂಗಗಳು ಆಕ್ಟಿವ್ ಆಗ್ತಾ ಬರುತ್ತೆ. ಲೆಫ್ಟ್ ಸೈಡ್ ಈ ಅಶ್ವ ಸಂಚಲನಾಸನ ಸ್ಪೆಷಲಿ ಫಾರ್ ಲೇಡೀಸ್ಗೆ ತುಂಬಾ ಒಳ್ಳೆ ಒಂದು ಆಸನ, ಯುಟ್ರೆಸ್ಗೆ ಒಳ್ಳೇದು. ಪಾದಹಸ್ತಾಸನ. ಪಾದಹಸ್ತಾಸನ, ಟ್ರೈ ಟು ಕಾಮ್ ಡೌನ್, ಟ್ರೈ ಟು ಟಚ್ forehead to knee. ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ, ಹ್ಯಾಂಡ್ಸ್ ಡೌನ್. 12 ಆಸನ, 12 ಸಲ, ಒಂದು ರೌಂಡ್. ಈಗ ಸೆಕೆಂಡ್ ಟೈಮ್ ಪ್ರಣಾಮಾಸನ. ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನೋಡಿ ಇದರ ಹೆಸರುಗಳನ್ನ. ಯಾರು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರೋ ಅವ್ರಿಗೆ ಈ ಇಂಗ್ಲಿಷ್ ಎಲ್ಲ ಹೆಸರುಗಳು ಯೂಸ್ ಆಗುತ್ತೆ. ಪ್ರಣಾಮಾಸನ ಒಂದ್ಸಲ ಸಂಸ್ಕೃತ ಅಲ್ಲಿ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಒಂದ್ಸಲ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ಬೇಕು. ಆವಾಗ ತುಂಬಾ ಖುಷಿಯಾಗಿ ಮಕ್ಕಳು ಅಭ್ಯಾಸವನ್ನ ಮಾಡ್ತಾರೆ. ಬ್ಯಾಕ್ವರ್ಡ್ ಬೆಂಡ್, ಊರ್ಧ್ವ ಹಸ್ತಾಸನ. ಫಾರ್ವರ್ಡ್ ಬೆಂಡ್, ಪಾದಹಸ್ತಾಸನ. ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ಲೆಗ್ ಬ್ಯಾಕ್. ದಕ್ಷಿಣ ಅಶ್ವ ಸಂಚಲನಾಸನ, ರನ್ನರ್ ಅಪ್ ಪೋಸ್. ರನ್ನರ್ ಅಪ್ ಪೋಸ್ ಅಂತಾರೆ. ಪರ್ವತಾಸನ, ಮೌಂಟೇನ್. ಅಷ್ಟಾಂಗ, ಬ್ರೀದ್ ಔಟ್. ಭುಜಂಗಾಸನ, ಕೋಬ್ರಾ, ಕೋಬ್ರಾ ಪೋಸ್ಚರ್. ಪರ್ವತಾಸನ, ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್, ರನ್ನರ್ ಅಪ್ ಪೋಸ್. ಪಾದಹಸ್ತಾಸನ, ಫಾರ್ವರ್ಡ್ ಬೆಂಡ್, ಬ್ಯಾಕ್ವರ್ಡ್ ಬೆಂಡ್. ಪ್ರಣಾಮಾಸನ, ಹ್ಯಾಂಡ್ಸ್ ಡೌನ್. ಎಷ್ಟು ಸಲ ಆಯ್ತು? 2 ಸಲ ಆಯ್ತು. ಈಗ ಥರ್ಡ್ ಟೈಮ್ ಪ್ರಣಾಮಾಸನ. ಊರ್ಧ್ವ ಹಸ್ತಾಸನ, ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ಕುಂಭಕ. ಇವಾಗ ಫೋರ್ತ್ ಟೈಮ್. ಇನ್ಹೇಲ್ ಬ್ಯಾಕ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಶ್ವ ಸಂಚಲನಾಸನ, ಎಕ್ಸೇಲ್ ಪರ್ವತಾಸನ. ಇನ್ಹೇಲ್ ಓಲ್ಡ್ ಅಷ್ಟಾಂಗ, ಎಕ್ಸೇಲ್, ಇನ್ಹೇಲ್ ಅಪ್ ಭುಜಂಗಾಸನ, ಎಕ್ಸೇಲ್ ಪರ್ವತಾಸನ. ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್. ಅಶ್ವ ಸಂಚಲನಾಸನ, ಇನ್ಹೇಲೇಷನ್. ಪಾದಹಸ್ತಾಸನ, ಫಾರ್ವರ್ಡ್ ಬೆಂಡ್. ಇನ್ಹೇಲ್ ಬ್ಯಾಕ್, ಬ್ಯಾಕ್ವರ್ಡ್ ಬೆಂಡ್. ಪ್ರಣಾಮಾಸನ, ಹ್ಯಾಂಡ್ಸ್ ಡೌನ್. ಈಗ ನಾವು 4 ಸಲ ಏನ್ ಮಾಡಿದ್ವಿ, ಅತಿ ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡಿದ್ವಿ. ಈಗ ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ. ಪ್ರಣಾಮಾಸನ, ಬ್ಯಾಕ್ವರ್ಡ್ ಬೆಂಡ್, ಫಾರ್ವರ್ಡ್ ಬೆಂಡ್,
ರನ್ನರ್ ಅಪ್, ಮೌಂಟೇನ್, ಅಷ್ಟಾಂಗ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವಾಸನ, ಪ್ರಣಾಮಾಸನ. ನಾನು ಪಾದಹಸ್ತಾಸನದಲ್ಲಿ ನನ್ನ ಅಂಗೈನ ಕೆಳಗೆ ಕೂರ್ತೀನಿ. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ನನ್ನ ಪಾದಹಸ್ತಾಸನಕ್ಕೆ ಬರೋವರೆಗೂ ನನ್ನ ಎರಡು ಕೈಗಳು ಅಲ್ಲೇ ಇರುತ್ತೆ. ಗಮನಿಸಿ, ಬರೀ ನನ್ನ ಮೂವ್ಮೆಂಟ್ಸ್ ಕೊಡೋದು ನನ್ನ ಕಾಲುಗಳಿಗೆ. ಗಮನಿಸಿ ನೋಡಿ ಒಂದ್ಸಲ. ಪ್ರಣಾಮಾಸನ, ಬ್ಯಾಕ್ವರ್ಡ್ ಬೆಂಡ್, ಫಾರ್ವರ್ಡ್ ಬೆಂಡ್. ಈಗ ನನ್ನ ಕೈನ ಪಾದ ಮತ್ತೆ ಅಂಗೈನ ಕೆಳಗಡೆ ಉರಿದೀನಿ. ಯಾವುದೇ ಕಾರಣಕ್ಕೂ ನನ್ನ ಕೈ ಸೆಟ್ ನಾನು ಚೇಂಜ್ ಮಾಡಲ್ಲ. ನೋಡಿ, ಕೈ ಮಾತ್ರ ಚೇಂಜ್ ಮಾಡಲ್ಲ. ಒಂದು ನನ್ನ ಕಾಲನ್ನ ಮಾತ್ರ ಹಿಂದೆ ತಗೊಂತೀನಿ. ಅಷ್ಟಾಂಗ, ಭುಜಂಗಾಸನ. ನನ್ನ ಕೈಗಳನ್ನ ಗಮನಿಸಿ. ಇದು ಪಕ್ಕ ಪರ್ಫೆಕ್ಟ್ ಸೂರ್ಯ ನಮಸ್ಕಾರ ಪೋಸ್ಚರ್ಸ್. ನಾವು ಪಾದಹಸ್ತಾಸನದಲ್ಲಿ ನಮ್ಮ ಪಾಮ್ನ ನಾವು ನೆಲಕ್ಕೆ ಟಚ್ ಮಾಡಿರ್ತೀವಲ್ಲ, ಅದೇ ಪೊಸಿಷನ್ ಅಲ್ಲಿ ನೆಕ್ಸ್ಟ್ ಪಾದಹಸ್ತಾಸನಕ್ಕೆ ಬರೋವರೆಗೂ ಹಾಗೇನೆ ಇರಬೇಕು. ಅದು ಸ್ವಲ್ಪ ದಿನ ಅಭ್ಯಾಸವಾದ್ಮೇಲೆ ಅದು ಈಸಿಯಾಗಿ ಎಲ್ಲರೂ ಮಾಡಬಹುದು. ಎಷ್ಟು ಸಲ ಆಯ್ತು? 6 ಸಲ ಆಯ್ತು. ಈಗ ಸೆವೆಂತ್ ಟೈಮ್ ದೃಷ್ಟಿಯನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡೋಣ. ಊರ್ಧ್ವ ಹಸ್ತಾಸನ, ಭ್ರೂಮಧ್ಯ ದೃಷ್ಟಿ, ಪಾದಹಸ್ತಾಸನ, ಲುಕ್ ಟಿಪ್ ಆಫ್ ನೋಸ್, ನಾಸಿಕಾಗ ದೃಷ್ಟಿ, ಅಶ್ವಸಂಚಲನಾಸನ, ಭ್ರೂಮಧ್ಯ ದೃಷ್ಟಿ, ಪರ್ವತಾಸನ, ಉದರ ದೃಷ್ಟಿ, ಹೊಟ್ಟೆನ ನೋಡ್ತಾ ಇರಿ ನಿಮ್ಮ ದೃಷ್ಟಿ, ಅಂತರ್ದೃಷ್ಟಿ, ಅಷ್ಟಾಂಗ, ಬ್ರೀದ್ ಔಟ್, ಭುಜಂಗಾಸನ, ಭ್ರೂಮಧ್ಯ ದೃಷ್ಟಿ, ಪರ್ವತಾಸನ, ನಾಸಿಕಾಗ ದೃಷ್ಟಿ, ಟಿಪ್ ಆಫ್ ನೋಸ್, ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್, ಅಶ್ವಸಂಚಲನಾಸನ, ದೃಷ್ಟಿ ಭ್ರೂಮಧ್ಯ, ಪಾದಹಸ್ತಾಸನ, ಊರ್ಧ್ವಾಸನ, ಪ್ರಣಾಮಾಸನ. ಹ್ಯಾಂಡ್ಸ್ ಡೌನ್. ಎಷ್ಟು ಸಲ ಆಯ್ತು? 7 ಟೈಮ್ ಆಯ್ತು. ಈಗ ನಾವು ಕ್ಲಾಸ್ ಅಲ್ಲಿ ಮಾಡ್ತಾನೆ ಇರ್ತೀವಿ, ಬರೀ ಇನ್ಹೇಲ್ ಎಕ್ಸೇಲ್ ಆ ತರ ಎಲ್ಲ ಸ್ವಲ್ಪ ಏನ್ ಹೇಳಿದ್ನೇ ಹೇಳ್ತಾರೆ, ಮಾಡಿದ್ನೇ ಮಾಡ್ತಾರೆ, ಸ್ವಲ್ಪ ಚೇಂಜ್. ಒಂದೊಂದು ಆಸನಕ್ಕೂ ನಾವು ಓಂಕಾರ ಇಟ್ಕೊಂಡು ಮಾಡೋಣ. ಪ್ರಣಾಮಾಸನ, ಬ್ಯಾಕ್ವರ್ಡ್ ಬೆಂಡ್, ಓಂ 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 ಓಂ. ಎಷ್ಟು ಸಲ ಆಯ್ತು? 8 ಸಲ ಆಯ್ತು. ಇದು ನಾವು ಒಂದೆರಡು ಸಲ ಅಳವಡಿಸ್ಕೋಬಹುದು ಡೈಲಿ. ಮತ್ತೆ ಎಷ್ಟು ಸೀರಿಯಸ್ ಆಗಿ ಎಲ್ಲಾರು ಸೂರ್ಯ ನಮಸ್ಕಾರ ಮಾಡ್ತಿದ್ದಾರೆ, ಸ್ವಲ್ಪ ನಗ್ನಗ್ತಾ ಮಾಡೋಣ. ಲಾಫಿಂಗ್ ವಿತ್ ಸೂರ್ಯ ನಮಸ್ಕಾರ. ಜಾಯಿನ್ ಯುವರ್ ಫೀಟ್, ಬೋತ್ ಹ್ಯಾಂಡ್ಸ್ ನಮಸ್ಕಾರ ಪೊಸಿಷನ್. ಒಂದೊಂದು ಆಸನಕ್ಕೂ ನಗ್ಬೇಕು. ಓಕೆ? ಓಹೋ, ಅಹಹ, ಓಹೋ, ಅಹಹ, ಓಹೋ, ಅಹಹ, ಓಹೋ, ಅಹಹ, ಓಹೋ, ಅಹಹ. ಹ್ಯಾಂಡ್ಸ್ ಡೌನ್. ಎಷ್ಟು ಸಲ ಆಯ್ತು? 9 ಸಲ ಆಯ್ತು. 9 ಸಲ ಆಯ್ತು. ಇನ್ನೊಂದು ಸಲ ಮಾಡ್ಬಿಡೋಣ. ಟೋಟಲ್ 12 ಆಸನ, 12 ಟೈಮ್. ನಾವು ಒಂದು ರೌಂಡ್ ಫಿನಿಶ್ ಮಾಡಿಲ್ಲ, ಓನ್ಲಿ 10 ಟೈಮ್ಸ್ ಮಾಡ್ತಾ ಇದೀವಿ. ಇನ್ನೊಂದು ಸಲ. ಈ ಸಲ ನಾವು ಕಾನ್ಸಂಟ್ರೇಟ್ ಆಸನದ ಮೇಲೆ ಇರ್ಲಿ. ಪ್ರಣಾಮಾಸನದಲ್ಲಿ ಎಲ್ಬೋಸ್ ಹೇಗಿರ್ಬೇಕು? ನೇರವಾಗಿರ್ಬೇಕು. ಈಗೆಲ್ಲ ಮಾಡ್ತಾರೆ ಕೆಲವರು, ಇದು ಪ್ರಣಾಮಾಸನ ಅಲ್ಲ, ಹೀಗೆ ಮಾಡ್ತಾರೆ, ಇದು ಅಲ್ಲ. ನಮ್ಮ ನಮಸ್ಕಾರ ಮುದ್ರಾ ಎರಡು ಮಧ್ಯದಲ್ಲಿ, ನಮ್ಮ ಚೆಸ್ಟ್ ಮಧ್ಯದಲ್ಲಿ ಬರಬೇಕು. ದೃಷ್ಟಿ ನೇರ ಇರಲಿ. ಊರ್ಧ್ವ ಹಸ್ತಾಸನ, ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಹೋಗಿ. ಪಾದಹಸ್ತಾಸನ, ಬ್ರೀತ್ ಔಟ್, ಪಾಮ್ ಡೌನ್. ಯಾರಿಗೆ ಬಗ್ಗಕ್ಕಾಗಲ್ಲ, ಇಷ್ಟೇ ಸಾಕು, ಬಟ್ ಪೊಸಿಷನ್ ಇರಲಿ. ನೀ ಶುಡ್ ಬಿ ಸ್ಟ್ರೈಟ್. ನಿಧಾನವಾಗಿ ಪ್ರಾಕ್ಟೀಸ್. ಈ ತರ ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ಮುಟ್ಟಿಸಬಹುದು. ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ಲೆಗ್ ಬ್ಯಾಕ್. ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ಲೆಗ್ ಬ್ಯಾಕ್. ಲುಕ್ ಅಪ್, ಭ್ರೂಮಧ್ಯ ದೃಷ್ಟಿ. ಯಾರು ಯೋಗಾಭ್ಯಾಸಕ್ಕೆ ಹೊಸಬ್ರಿದ್ದೀರೋ, ಸೊ ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಯೂಟ್ಯೂಬ್ ಅಲ್ಲಿ ನಮ್ದು ವಿಡಿಯೋ ಸಿಗುತ್ತೆ ನಿಮಗೆ. ನಿಧಾನವಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. 13 ದಿನ ಆಗಿದೆ ಆಗ್ಲೇ,
ಸೊ ಆಟೋಮೆಟಿಕ್ ಒಂದು 75% ಹೊಸೊಬ್ರಿಗೆ ಬಂದಿರುತ್ತೆ. ಪರ್ವತಾಸನದಲ್ಲಿ ನಾವು ಹೀಲ್ಸ್ ಡೌನ್ ಮಾಡೋದ್ರಿಂದ ಯಾರಿಗಾದ್ರೂ ನೀ ಪೇನ್ ಹೀಲ್ಸ್ ಪೇನ್ ಇರೋರಿಗೆ ಕಮ್ಮಿ ಆಗ್ತಾ ಬರುತ್ತೆ. ಈ ಪರ್ವತಾಸನ ಎಷ್ಟು ಆಸನಗಳ ಬೇಸ್ ಆಗಿರುತ್ತೆ. ಮುಖದಲ್ಲಿ ಫೇಶಿಯಲ್ ಗ್ಲೋ ಬರುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ನೀ ಪೇನ್ಸ್ ಕಮ್ಮಿ ಆಗುತ್ತೆ ಅಧೋಮುಖ ಶ್ವಾನಾಸನದಲ್ಲಿ. ಈಗ ನೀ ಡೌನ್, ಚೆಸ್ಟ್ ಡೌನ್, ಬ್ರೀತಿಂಗ್ ಅಪ್. ಪರ್ವತಾಸನ. Left leg front, right leg back, stretch over right leg. Look up, eyebrow center. ಪರ್ವತಾಸನ, ಪಾದಹಸ್ತಾಸನ, ಊರ್ಧ್ವಾಸನ, ಪ್ರಣಾಮಾಸನ, ಹ್ಯಾಂಡ್ಸ್ ಡೌನ್. ಎಷ್ಟು ಆಸನ ಆಯ್ತು? 10 ಸಲ ಮಾಡಿದ್ವಿ. 12 ಆಸನ 10 ಸಲ. ಕಣ್ಮುಚ್ಚಿ ವಿಶ್ರಾಂತಿ. ಸೂರ್ಯ ನಮಸ್ಕಾರದಲ್ಲಿ ನಿಮ್ಮ ದೇಹವನ್ನ ಗಮನಿಸ್ತಾ ಬನ್ನಿ. ಸೂರ್ಯ ನಮಸ್ಕಾರ, this is the complete asana for toes to head. Strengthness of our bones, increase immunity power, increase chest, increase the breathing capacity. So ನಾವು ಸೂರ್ಯ ನಮಸ್ಕಾರದಲ್ಲಿ ಇದು ನಮಗೆ ಬೆನ್ನಿಗೆ ಇನ್ಕ್ರೀಸ್ ಮಾಡಿ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಬರುತ್ತೆ. ಬೆನ್ನು ನೋವು ಇರೋರಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವ್ರು ಮಾಡೋದು ಬೇಡ. ಆಮೇಲೆ ಯಾವ್ದಾರ ಸರ್ಜರಿ ಆಗಿರೋರು ಮಾಡೋದು ಬೇಡ. ಸೂರ್ಯ ನಮಸ್ಕಾರವನ್ನ ಕಂಪ್ಲೀಟ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಇದನ್ನ ಒಳ್ಳೆ ವರ್ಕೌಟ್. ಯಾವ ಜಿಮ್ಗೂ ಹೋಗೋದು ಬೇಡ. ಒಂದು ಹನುಮಾನ್ ಚಾಲೀಸ್ನ ಹಾಕೊಂಡು ಹನುಮಾನ್ ಚಾಲೀಸ್ ಮುಗಿಯೋವರೆಗೂ ನೀವು 108 ಅಲ್ಲ 208 ಆಗುತ್ತೆ ಅಷ್ಟು ಸಲ ನೀವು ಸೂರ್ಯ ನಮಸ್ಕಾರವನ್ನ ಮಾಡ್ಬೋದು. ಹನುಮಾನ್ ಚಾಲೀಸ್ ಹಾಕೊಂಡು ಉಸಿರಾಟದೊಂದಿಗೆ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಪರ್ಮನೆಂಟ್ ಆಗಿ ಉಳಿಯುತ್ತೆ. ಜಿಮ್ ಅಲ್ಲಿ ಏನಾಗುತ್ತೆ, ಉಸಿರಾಟದಲ್ಲಿ ನಾವು ಕಾನ್ಸಂಟ್ರೇಷನ್ ಕೊಡಲ್ಲ, ವರ್ಕೌಟ್ ಮಾಡ್ತೀವಿ. ಆಗ ನಾವು ಜಿಮ್ಗೆ ಹೋಗ್ದಲೆ ಒಂದು ವಾರ ಆಗ್ಬಿಟ್ರೆ ಆಗ್ಲೇ ನಮ್ಗೆ ಫ್ಯಾಟ್ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತೆ ಅದನ್ನ ನಾವು ರೆಡ್ಯೂಸ್ ಮಾಡೋದು ತುಂಬಾ ಕಷ್ಟ. ಅದೇ ಯೋಗಾಭ್ಯಾಸದಲ್ಲಿ ಈ ಸೂರ್ಯ ನಮಸ್ಕಾರ, ಯೋಗ ಪುಷಪ್ಸ್ ಮೀನ್ಸ್ ದಂಡ್ ಬೈಠಕ್ಕೆಲ್ಲ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ, ಉಸಿರಾಟದೊಂದಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಪರ್ಮನೆಂಟ್ ಆಗಿ ನಮ್ಮಲ್ಲೇ ಉಳಿಯುತ್ತೆ. ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ಸಮಸ್ಥಿತಿ. ಈಗ ನಿಂತು ಮಾಡುವ ಕೆಲವು ಆಸನಗಳನ್ನ ಮಾಡೋಣ. ಪಾದಗಳನ್ನ ಜೋಡಿಸಿ. ಫಸ್ಟ್ ಯಾವುದೇ ಆಸನ ತಗೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಂತು ನಾವು ಮಾಡ್ತೀವಿ ಅಂದ್ರೆ ಯಾವ ಆಸನದಿಂದ ಸ್ಟಾರ್ಟ್ ಮಾಡ್ತೀವಿ? ತಾಡಾಸನದಿಂದ. ವಜ್ರಾಸನದಲ್ಲಿ ಕೂತ್ಕೊಂಡಾಗ ನಾವು ಮಂಡೂಕಾಸನದಿಂದ. ಇದೊಂದು ರೆಗ್ಯುಲರ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ಮಲ್ಕೊಂಡಾಗ ಮಕರಾಸನದಲ್ಲಿ, ಬೆನ್ನಿನ ಮೇಲೆ ಮಲಗಿದಾಗ 2 ನಿಮಿಷ ನೀವು ಶವಾಸನಕ್ಕೆ ಹೋಗಿ ಬೇರೆ ಆಸನವನ್ನ ಪ್ರಾಕ್ಟೀಸ್ ಮಾಡಬೇಕು. ಮೊದಲು ತಾಡಾಸನ. 2 ಹಸ್ತಗಳ ಉಸಿರಾಟದೊಂದಿಗೆ ಮೇಲೆ, ದೃಷ್ಟಿ ನೇರ, 2 ಕೈಗಳನ್ನ ಎಳಿತಾ ಬನ್ನಿ. Lock your fingers, interlock, balance your toes. ಉಸಿರಾಟ. ಬೆರಳು ಮೇಲೆ ನಿಂತು ದೃಷ್ಟಿನ ಕಾನ್ಸಂಟ್ರೇಟ್ ಮಾಡಿ. ಇದಕ್ಕೆ ಏನ್ ಹೆಸರು ಹೇಳ್ತಾರೆ? ಉತ್ತಿತ್ತ ತಾಡಾಸನ. ದೃಷ್ಟಿ ನೇರವಾಗಿ ನೋಡ್ತಾ ಇರಿ, ಎಷ್ಟೊತ್ತಾದ್ರೂ ಬೀಳೋಲ್ಲ. ಒಂದು ಕಡೆ ನಾವು ಕಾನ್ಸಂಟ್ರೇಟೆಡ್ ಮಾಡೋದಂದ್ರೆ ನಮ್ಮ ನಾಭಿ ಒಂದು ಕಡೆ ನಿಲ್ಬೇಕು, ಆಗ ನಾವು ಕಾನ್ಸಂಟ್ರೇಟ್ ಮಾಡೋಕೆ ಸಾಧ್ಯ. ಹೀಲ್ಸ್ ಡೌನ್. ಉತ್ಕಟಾಸನ, ಚೇರ್ ಪೊಸಿಷನ್. ನೀ ಬೆಂಡ್, ಚೇರ್ ಪೊಸಿಷನ್. ನೀ ಸ್ಟ್ರೈಟ್, ಸ್ಲೋಲಿ ಹ್ಯಾಂಡ್ಸ್ ಡೌನ್. ಫಸ್ಟ್ ಯಾವ್ದು ಮಾಡಿದ್ವಿ? ತಾಡಾಸನ, ಉತ್ತಿತ್ತ ತಾಡಾಸನ. ನೆಕ್ಸ್ಟ್ ಉತ್ಕಟಾಸನ. ನೆಕ್ಸ್ಟ್ ಆಸನ 2 ಕಾಲಡಿ ಅಂತರ. ಬ್ರೀತ್ ಇನ್, ಬ್ರೀತ್ ಔಟ್. ದೃಷ್ಟಿ ತ್ರಿಯಂಕ ತಾಡಾಸನ. ದೃಷ್ಟಿ ಮೇಲೆ ನೋಡ್ತಾ ಇರಿ. ಉಸಿರಾಟ ಸಹಜ ಸ್ಥಿತಿ. ಯಾವುದೇ ಕಾರಣಕ್ಕೂ ಉಸಿರು ಬಿಗಿ ಹಿಡಿಬೇಡಿ. ಉಸಿರು ಸಹಜವಾಗಿರ್ಲಿ, ಫಾಸ್ಟ್ ಆಗು ಬೇಡ. ಇನ್ಹೇಲ್ ಸೆಂಟರ್. ಇನ್ಹೇಲ್. ಎಕ್ಸೇಲ್ ಲೆಫ್ಟ್. ಲುಕ್ ಅಪ್. ಇನ್ಹೇಲ್ ಸೆಂಟರ್. ನಿಧಾನವಾಗಿ ಕೈ ಬಿಡಿಸ್ತಾ ಬನ್ನಿ. ಯಾವ್ದಿದು? ತ್ರಿಯಂಕ ತಾಡಾಸನ. ಫಸ್ಟ್ ಮಾಡಿದ್ದು ತಾಡಾಸನ, ಉತ್ತಿತ್ತ ತಾಡಾಸನ, ಉತ್ಕಟಾಸನ, ತ್ರಿಯಂಕ ತಾಡಾಸನ. ಈಗ ದೃಷ್ಟಿ ನಿಮ್ಗೆ ಒಂದೆರಡು ಕಾನ್ಸಂಟ್ರೇಷನ್ ಆಸನ ಮಾಡೋಣ. ಕಾನ್ಸಂಟ್ರೇಟ್ ಆಸನದಲ್ಲಿ ನಾವು ಯಾವ್ದಾರ ಒಂದು ದೃಷ್ಟಿನ ನೇರ ಇಟ್ಕೊಂಡು ಒಂದು ವಸ್ತುವನ್ನ ನಾವು ಗಮನಿಸ್ತಾ
ಮಾಡ್ತಾ ಬರಬೇಕು. ಹಾಗೆ ನಿಮ್ಮ ಬಲ ಪಾದನ ಎತ್ತಿ ಎಡ ತೊಡೆಯ ಮೇಲೆ ನಿಲ್ಲಿಸಿ. ರೆಸ್ಟ್ ಆನ್ ಯುವರ್ ಲೆಫ್ಟ್ ಥೈ. ಕಾನ್ಸಂಟ್ರೇಟ್ ಸ್ಟ್ರೈಟ್. ಕಾನ್ಸಂಟ್ರೇಟ್. ಎರಡು ಹಸ್ತಗಳು ನಿಮ್ಮ ಸೊಂಟದ ಮೇಲೆ. 1 2 3 4. ಕಾನ್ಸಂಟ್ರೇಟ್ ಸ್ಟ್ರೈಟ್. ದೃಷ್ಟಿ ನೇರ. 1 2 3 4 5 6 7 8 9 10. ಹಾಗೆ ಎಡ ಹಸ್ತಗಳು ಮೇಲೆ. ಪಂಚ ಶಟು ಸಪ್ತ. ನಾವು ಏನಕ್ಕೆ ಕೌಂಟ್ಸ್ ಕೊಡಬೇಕು ಅಂದ್ರೆ ಈ ವಾರ ನೀವು 10 ಮಾಡ್ತೀರಾ, 10 ಕೌಂಟ್ಸ್ ಮಾಡಿ. ನೆಕ್ಸ್ಟ್ ವೀಕ್ 15 ಕೌಂಟ್ಸ್. ಹಾಗೆ ನೀವು ನಿಮ್ಮ ಒಂದು ಆಸನದ ಸ್ಥಿತಿಯ, ನಿಮ್ಮ ಬಾಡಿಯ ಒಂದು ಸ್ಟ್ರೆಂತ್ನೆಸ್ ನ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು. ದೃಷ್ಟಿ ನೇರ. ಎರಡು ಹಸ್ತಗಳು ನಿಮ್ಮ ಸೊಂಟದ ಮೇಲೆ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಈ ತರ ಕೌಂಟ್ಸ್ ಏನಕ್ಕೆ ಕೊಡ್ತೀವಿ ಅಂದ್ರೆ ನಾವು ಶಿಬಿರದಲ್ಲಿ ಮಾಡಿಸಿದಾಗ ಎಲ್ಲರ ಒಂದು ಲೆವೆಲ್, ಎಲ್ಲರೂ ಒಂದೇ ಸಮವಾಗಿ ಈಕ್ವಾಲಿಟಿ ಬರಲಿ ಅಂತ ನಾವು ಕೌಂಟ್ಸ್ ಕೊಡ್ತಾ ಹೋಗ್ಬೇಕು. ಯಾವಾಗ ಈಕ್ವಾಲಿಟಿ ಬರ್ತಾ ಬರುತ್ತೆ 1 2 3 4 5 6 7 8 9 10. ಪಂಚ ಶಟು ಸಪ್ತ ಅಷ್ಟ. ಯಾವುದಿದು? ವೃಕ್ಷಾಸನ. ವೃಕ್ಷಾಸನ ಇದು ಇಂಗ್ಲಿಷ್ ಅಲ್ಲಿ ಟ್ರೀ ಪೋಸ್ಚರ್ ಅಂತಾರೆ. ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್, increase the strength of our legs. ಯಾರು ದಪ್ಪ ಇರ್ತಾರೋ ಅವರು ಇದನ್ನ ಪ್ರಾಕ್ಟೀಸ್ ಮಾಡೋದು ಬೇಡ. ನಮ್ಗೆ ನೀಗೆ ಸ್ಟ್ರೆಂತ್ನೆಸ್ ಕೊಡ್ತಾ ಬರುತ್ತೆ. ದಪ್ಪ ಇರೋರು ಈ ಪ್ರಾಕ್ಟೀಸ್ ಮಾಡೋದು ಬೇಡ. ತುಂಬಾ ಓವರ್ ಒಬೆಸಿಟಿ ಇರೋರು ಅಂದ್ರೆ 100 kg ಮೇಲಿರೋರು ಈ ಒಂದು ಆಸನ ಮಾಡೋದು ಬೇಡ. ನೆಕ್ಸ್ಟ್ ಆಸನ ನಟರಾಜಾಸನ. ಕಾನ್ಸಂಟ್ರೇಟ್ ಸ್ಟ್ರೈಟ್. Right hand up. Concentrate right hand. Lift your left leg up. 5 counts. Concentrate. 1 2 3 4 5. Slowly down. Iga left hand right leg. Left hand right leg. Left hand right leg. Concentrate. Concentrate your left hand. 1 2 3 4 5. Slowly down. Relax. ಇದನ್ನ ನೀವು ದಿನ ಅಂದ್ರೆ ವಾರಕ್ಕೊಂದ್ಸಲಿನೋ ಇಲ್ಲ ದಿನ ನಿಮ್ಮ ಆಸನ, ನಿಮ್ಮ ಶಿಬಿರದಲ್ಲಿ ನಿಮ್ಮ ಒಂದು ಸ್ಟೂಡೆಂಟ್ಸ್ ಸ್ಟೆಬಿಲಿಟಿ ಮತ್ತೆ ಸ್ಟ್ರೆಂತ್ನೆಸ್ ನ ತಿಳ್ಕೊಂಡು ನೀವು ಟೈಮಿಂಗ್ಸೇ ಆಗ್ಲಿ ಕೌಂಟ್ಸೇ ಆಗ್ಲಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ರಿಲ್ಯಾಕ್ಸ್ ಮಾಡಿ. ವೃಕ್ಷಾಸನ ಆಯ್ತು, ನಟರಾಜಾಸನ ಆಯ್ತು. ಈಗ ನಾವು ಗರುಡಾಸನ ಮಾಡೋಣ. ಗರುಡಾಸನ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಈಗಲ್ ಪೋಸ್ಚರ್ ಅಂತಾರೆ. ರೈಟ್ ಲೆಗ್ ನ ಫೋಲ್ಡ್ ಮಾಡಿ ಬಲಗಡೆಯಿಂದ. ರೈಟ್ ಲೆಗ್ ಫೋಲ್ಡ್ ಆಗಿರೋದ್ರಿಂದ ಎಡ ಹಸ್ತ ಮುಂದೆ ಬರಲಿ. ಕಾನ್ಸಂಟ್ರೇಟ್ ಸ್ಟ್ರೈಟ್. 1 2 ಗ್ಯಾಪ್ ಬರಬಾರ್ದು, ಕೈ ಮಧ್ಯೆ ಗ್ಯಾಪ್ ಬೇಡ. 4 5 6 7 8 9 10. Slowly release your hands. Now left leg fold. ಈಗ ಹಾಗೆ ಎಡಗಾಲು ನಾವು ಮುಂದೆ ಇರೋದ್ರಿಂದ ರೈಟ್ ಹ್ಯಾಂಡ್ ಫಸ್ಟ್ ತಗೊಳ್ಳಿ. ಈಗ ಕ್ರಾಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಒನ್ ಪ್ಲೇಸ್ ನ. 1 2 3 4 5. ರಿಲ್ಯಾಕ್ಸ್. ಗರುಡಾಸನ. ಗರುಡಾಸನ ನಮ್ಮ ದೊಡ್ಡ ಕರಳು ಸಣ್ಣ ಕರಳಿಗೆ ತುಂಬಾ ಒಳ್ಳೆಯ ಒಂದು ಕ್ರಿಯೆ. ಲೇಡೀಸ್ಗೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗರುಡಾಸನದಲ್ಲಿ ಯಾವ್ಯಾವ ಆಸನ ಆಯ್ತು? ವೃಕ್ಷಾಸನ, ತಾಡಾಸನ, ವೃಕ್ಷಾಸನ, ನಟರಾಜಾಸನ, ಗರುಡಾಸನ. ಈಗ ಪಾದಹಸ್ತಾಸನ ಮತ್ತೆ ಅರ್ಧಚಂದ್ರಾಸನ ಮಾಡೋಣ. ಪಾದಹಸ್ತಾಸನದಲ್ಲಿ ಇವಾಗ ಅಡ್ವಾನ್ಸ್ ಅಲ್ಲೂ ಬಂದಿನ ಅಡ್ವಾನ್ಸ್ ಪೋಸ್ಚರ್ ತೋರಿಸ್ಕೊಡ್ತೀನಿ ನೋಡಿ. Inhale, lift your both hands up. Exhale, exhale. ಎಷ್ಟು ನಿಧಾನವಾಗಿ ಉಸಿರು ಬಿಡ್ತಿರೋ ಅಷ್ಟು ನೀವು ನಿಧಾನವಾಗಿ ನಿಮ್ಮ ಹಣೆ ಭಾಗವನ್ನ ಮಂಡಿ ಮತ್ತೆ ಹಣೆನ ಜಾಯಿನ್ ಮಾಡಕ್ಕಾಗುತ್ತೆ. ಫಸ್ಟ್ ಪಾಮ್ ಡೌನ್ ಮಾಡಿ. ಪಾಮ್ ಡೌನ್. ಹಾಗೆ ಹಿಂದಕ್ಕೆ ತಗೊಂಡೋಗಿ ನೀ ಶುಡ್ ಬಿ ಸ್ಟ್ರೈಟ್. ಇದು ನಾರ್ಮಲ್ ಪಾದಹಸ್ತಾಸನ.
ಅಡ್ವಾನ್ಸ್. ನೀವು ಸ್ವಲ್ಪ ನಿಮ್ಮ ಎಲ್ಬೋ ಲಾಕ್ ಮಾಡಿ, ಲಾಕ್ ಯುವರ್ ಟೋಸ್. ಈಗ ಡಬ್ಲ್ಯೂ ಶೇಪ್ ಇರಬೇಕು. ನಿಮ್ಮ ಎರಡು ಕೈ ಮುಂದೆಯಿಂದ ನೋಡಿದ್ರೆ ಅದು ಡಬ್ಲ್ಯೂ ಶೇಪ್ ಇರಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಅಪ್, ಎಕ್ಸೇಲ್, ಹ್ಯಾಂಡ್ಸ್ ಡೌನ್. ಈಗ ಅರ್ಧ ಚಂದ್ರಾಸನ, ಬೋತ್ ಹ್ಯಾಂಡ್ಸ್ ಆನ್ ಹಿಪ್. ನೋಡಿ, ಅರ್ಧ ಚಂದ್ರಾಸನ ಕೆಲವರು ಹೀಗೆ ಮಾಡ್ತೀರಾ, ಬೇಡ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಬ್ಯಾಕ್ ಪೇನ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ಹೇಲ್ ಬ್ಯಾಕ್, ಎಕ್ಸೇಲ್ ಸೆಂಟರ್. ನಿಧಾನವಾಗಿ ಮುಂದೆ ರಿಲ್ಯಾಕ್ಸ್ ಮಾಡಿ. ಯಾವ್ಯಾವ ಆಸನ ಮಾಡಿದ್ವಿ? ವೃಕ್ಷಾಸನ, ನಟರಾಜಾಸನ, ಉತ್ಕಟಾಸನ, ತಾಡಾಸನ, ಗರುಡಾಸನ, ಪಾದಹಸ್ತಾಸನ, ಅರ್ಧ ಚಂದ್ರಾಸನ. ರಿಲ್ಯಾಕ್ಸ್. ಈಗ ನಾವು ಅರ್ಧ ಚಂದ್ರಾಸನ ಮಾಡಿದೀವಿ. ಕೆಲವರಿಗೆ ಶೀರ್ಷಾಸನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಇರುತ್ತೆ. ಶೀರ್ಷಾಸನ ಅವ್ರಿಗೆ ಮಾಡೋಕೆ ಬರಲ್ಲ. ಸೊ ಶೀರ್ಷಾಸನ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಆಸನ ಹೇಳ್ಕೊಡ್ತೀನಿ. ಆ ಆಸನ ನೀವು ಪ್ರಾಕ್ಟೀಸ್ ಮಾಡಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಶೀರ್ಷಾಸನ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಬಟ್ ಈ ಆಸನದಲ್ಲಿ ತುಂಬಾ ಬೆನಿಫಿಟ್ ಇದೆ. ನಮ್ಮ ಒಂದು ಸ್ವಾದಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ತಾ ಬರುತ್ತೆ. ಕ್ರೌನ್ ಚಕ್ರಗೆ ಒಳ್ಳೇದು. ಆಮೇಲೆ ಸ್ಪೆಷಲಿ ಫಾರ್ ಲೇಡೀಸ್ಗೆ PCOD PCOS ಪ್ರಾಬ್ಲಮ್ ಇರೋರಿಗೆ ಈ ಒಂದು ಆಸನ ಒಳ್ಳೇದು. ಆಮೇಲೆ ನಮ್ಗೆ ಬೆನ್ನವಿರೋರಿಗೆ ತುಂಬಾ ಒಳ್ಳೆ ಆಸನ ಲೇಡೀಸ್ಗೆ ಇದು. ಬಟ್ ಇದು ಪ್ರಿಪರೇಷನ್ ಆಫ್ ಶೀರ್ಷಾಸನ ಅಂತ ತಿಳ್ಕೊಳ್ಳಿ. ಬೋತ್ ಹ್ಯಾಂಡ್ಸ್ ಆನ್ ಹಿಪ್, ಇನ್ಹೇಲ್. ಹಾಗೆ ನಿಧಾನವಾಗಿ ನಿಮ್ಮ ತಲೆನ ನೆಲಕ್ಕೊತ್ತುವ ಪ್ರಯತ್ನ, ಪ್ರಸಾರಿತ ಪಾದೋತ್ತನಾಸನ. ತಲೆ ಒತ್ತುವ ಪ್ರಯತ್ನ ಮಾಡಿ. ಶೀರ್ಷಾಸನಕ್ಕೆ ಇದು ಯೂಸ್ ಆಗುತ್ತೆ. ಯಾರಿಗೆ ಶೀರ್ಷಾಸನ ಕಲ್ತ್ಕೋಬೇಕು ಅಂತಿದ್ದೀರಾ ಅವ್ರಿಗೆ. ಈಗ ನಿಮ್ಮ ಆಂಕಲ್ ನ ಹಿಡಿದು ಹೆಡ್ ನೆಲಕ್ಕೆ ಹಾಕಬೇಕು. ನೀ ಸ್ಟ್ರೈಟ್ ಇರಬೇಕು. ಇದರ ಹೆಸರೇನು ಹೇಳಿ? ಪ್ರಸಾರಿತ ಪಾದೋತ್ತನಾಸನ. ಹಾಗೆ ನಿಮ್ಮ ತಲೆ ಭಾಗವನ್ನ ಎತ್ತಿ ಕೈನ ಮುಂದೆ ತಗೊಂಡು ಕಾಲ್ ಜೋಡಿಸಿ ಪರ್ವತಾಸನಕ್ಕೆ ಬನ್ನಿ. ನೀ ಸ್ಟ್ರೈಟ್ ಆಗೇ ಇರಲಿ. ಸಡನ್ ಆಗಿ ಈಗ ನಿಂತು ಮಾಡಿದ್ವಿ ಆಸನ, ಸಡನ್ ಆಗಿ ಕೂತ್ಕೋಬಾರ್ದು. ಈ ತರ ಆಸನಕ್ಕೆ ಹೋಗಿ ಕೂತ್ಕೊಂಡ್ರೆ ನಮಗೂ ತುಂಬಾ ಒಳ್ಳೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಶಶಾಂಕಾಸನ. ವಜ್ರಾಸನ. ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಪ್ರಸಾರಿತ ಪಾದೋತ್ತಾಸನ ಆಗ್ಲಿ ಶೀರ್ಷಾಸನ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಹಾಗೆ ಕಣ್ ಬಿಡೋದು ಬೇಡ. ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ವಜ್ರಾಸನದಲ್ಲಿ ನಾವು ಫಸ್ಟ್ ಯಾವ ಆಸನ ಮಾಡೋಣ? ಮಂಡೂಕಾಸನ. ಮಂಡೂಕಾಸನ ಯಾರು ಶುಗರ್ ಟೈಪ್ 2 ಶುಗರ್ ಸ್ಟಾರ್ಟ್ ಆಗಿರುತ್ತೆ, ಅವ್ರಿಗೆ ಈಗ ರೀಸೆಂಟ್ ಆಗಿ ಒಂದು 15-20 ದಿವಸದಿಂದ ಗೊತ್ತಾಗಿರುತ್ತೆ ಅಂತವ್ರು ಡೈಲಿ 20 ನಿಮಿಷ ಮಾಡೋದ್ರಿಂದ ಶುಗರ್ ಖಂಡಿತವಾಗ್ಲೂ ಹೋಗ್ಬಿಡುತ್ತೆ. ಯಾರಿಗೆ ಪ್ರಾಕ್ಟೀಸ್ ಈಗಾಗಲೇ ಆಗೋಗಿದೆ, ತುಂಬಾ ದಿನ ತುಂಬಾ ವರ್ಷಗಳೇ ಆಗಿದೆ ಶುಗರ್ ಬಂತು ಅಂದವರು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಡೋಸೇಜ್ ಕಮ್ಮಿ ಆಗ್ತಾ ಬರುತ್ತೆ, ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಈಗ 2 ಹಸ್ತಗಳ ಆದಿ ಮುದ್ರೆ ತಗೊಳ್ಳಿ. ಯಾಕೆ ಇದನ್ನ ಆದಿ ಮುದ್ರೆ ಅಂತೀವಿ? ನಾವು ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಹೀಗೆ ಇರ್ತಿದ್ವಿ, ಅದಕ್ಕೆ ಇದನ್ನ ಆದಿ ಮುದ್ರೆ ಅಂತಾರೆ. ಇದನ್ನ ಟ್ವಿಸ್ಟ್ ಮಾಡಿ ಹೀಗೆ ಇಟ್ಕೊಂಡಾಗ ಎರಡು ನಮ್ಮ ಬೆರಳುಗಳನ್ನ ಜಾಯಿಂಟ್ ಮಾಡಿ ಇಟ್ಕೊಂಡಾಗ ಇದನ್ನ ಬ್ರಹ್ಮ ಮುದ್ರಾ ಅಂತಾರೆ. ಹೊಟ್ಟೆನ ಪ್ರೆಸ್ ಮಾಡಿ. ಇನ್ಹೇಲ್, ಫುಲ್ಲಿ ಎಕ್ಸೇಲ್. ದೃಷ್ಟಿ ನೇರ ಇರಲಿ. ತಲೆ ಮುಟ್ಸಕ್ ಹೋಗ್ಬೇಡಿ ಜಾಸ್ತಿ, ನೆಲ ಟಚ್ ಮಾಡೋದು ಬೇಡ. ದೃಷ್ಟಿ ನೇರ. ಎಷ್ಟೊತ್ತು, ಎಷ್ಟು ಸೆಕೆಂಡ್ಸ್ ಕೌಂಟ್ಸ್ ತಗೊಂಡು ಬೇಕಾದ್ರೆ ನೀವು ಮಾಡ್ಬೋದು. ಇನ್ಹೇಲ್ ಅಪ್, exhale, hold and bend, hold your breath. If you not able to breathe normally. ಕೆಲವರಿಗೆ ಬ್ರೀತ್ ಹೋಲ್ಡ್ ಮಾಡಕ್ಕಾಗಲ್ಲ, ಅವರು ಉಸಿರಾಟ ಸಹಜವಾಗ್ಲೂ ಮಾಡ್ಬೋದು. ಬಟ್ ಪೊಸಿಷನ್ ಬಂದು ಉಸಿರು ಹೋಲ್ಡ್ ಮಾಡಿ ಮಾಡೋದು ಪೊಸಿಷನ್. ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ. ನಾವು ಯಾವ್ದ್ರಲ್ಲಿ ಮಾಡಿದ್ವಿ? ಬ್ರಹ್ಮ ಮುದ್ರೆಯಲ್ಲಿ ಮಾಡಿದ್ವಿ. ಈಗ ನಾವು ಭೈರವಿ ಮುದ್ರೆಯಲ್ಲಿ ಮಾಡೋಣ. ಲೆಫ್ಟ್ ಹ್ಯಾಂಡ್ ನಿಮ್ಮ ಹೊಟ್ಟೆನ ಪ್ರೆಸ್ ಮಾಡಿ, ರೈಟ್ ಹ್ಯಾಂಡ್ ಮೇಲೆ. ಇನ್ಹೇಲ್, ಎಕ್ಸೇಲ್, ಹೋಲ್ಡ್ ಅಂಡ್ ಬೆಂಡ್. ತಲೆಯ ಭಾಗವನ್ನು ಗಮನಿಸ್ತಾ ಬನ್ನಿ.
ಕಣ್ಣು, ನಿಮ್ ಕಣ್ಣು, ತಲೆ ಭಾಗ ಎಲ್ಲ ಒಂಥರ ಭಾರವಾಗುತ್ತೆ, ಕಣ್ಣು ಕೆಂಪಾಗಿರುತ್ತೆ ಈ ಆಸನ ಮಾಡಿದಾಗ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್, ಹೋಲ್ಡ್ ಅಂಡ್ ಬೇಂಡ್. ಬ್ರೀತ್ ಇನ್ ಅಪ್. ಎಲ್ಲ ನಾನು ಇವಾಗ ಎಲ್ಲ ಆಸನ ಎಲ್ಲ ನೀವು ಒಂದೇ ದಿವಸದಲ್ಲಿ ಮಾಡ್ಸಕ್ ಹೋಗ್ಬಾರ್ದು. ನೀವ್ ಏನ್ ಮಾಡ್ಬೇಕು, ನಮ್ಮ ಪತಂಜಲಿ ಸಿಲೆಬಸ್ ನ ತಗೋಬೇಕು, ಡೈಲಿ ಟೈಮ್ ಟೇಬಲ್ ಹಾಕೋಬೇಕು. ಸೊ ಸೋಮವಾರ ನಾವು ಇದನ್ನ ಕವರ್ ಮಾಡಿದೀವಿ, ಮಂಗಳವಾರ ಇದನ್ನ ಕವರ್ ಮಾಡಬೇಕು. ಬಟ್ ಮ್ಯಾಂಡೇಟರಿ ಆಗಿ ನಾವು ಸೂರ್ಯ ನಮಸ್ಕಾರ ಮತ್ತೆ ಯೋಗಿಕ್ ಜಾಗಿಂಗು, ಕಪಾಲಭಾತಿ ಮತ್ತೆ ನಾಡಿ ಶೋಧನ ಪ್ರಾಣಾಯಾಮ ಈ ಕಂಪಲ್ಸರಿ ಇರಬೇಕು. ನಂತರದ ಕೆಲವು ಅಭ್ಯಾಸಗಳನ್ನ ನಾವು ದಿನವಾಗ್ಲೂ ದಿನ ನಾವು ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಟೈಮ್ ಟೇಬಲ್ ನಾವು ರೂಪಿಸ್ಕೊಂಡು ನಾವು ಅಭ್ಯಾಸ ಸ್ಟಾರ್ಟ್ ಮಾಡಿದಾಗ ನಿಮ್ಮ ತರಗತಿಗೆ ಬರೋರಿಗೆ ಯಾರಿಗೂ ಬೋರು ಆಗಲ್ಲ, ಹೊಸತನನೂ ಇರುತ್ತೆ ಕ್ಲಾಸ್ ಅಲ್ಲಿ, ಮತ್ತೆ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಯೋಗ ಮುದ್ರಾಸನ. ಯೋಗ ಮುದ್ರಾಸನ ಮಾಡಿ ನಂತರ ಬೇರೆ ಆಸನಕ್ಕೆ ಹೋಗೋಣ. ಯೋಗ ಮುದ್ರಾಸನ ಪದ್ಮಾಸನದಲ್ಲಿ ಮಾಡ್ಬೇಕು. ಯಾರಿಗೆ ಪದ್ಮಾಸನ ಆಗಲ್ವೋ ಅವರು ಏಕಪಾದ ಪದ್ಮಾಸನ ಈ ತರ ಮಾಡಿ. ಇದು ಆಗಲ್ಲ ಅಂದ್ರೆ ಈ ರೀತಿ. ಒಟ್ಟಿನಲ್ಲಿ ಫೋರ್ಸ್ಫುಲ್ ಆಗಿ ಯಾರು ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ದೇಹಕ್ಕೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಅಭ್ಯಾಸವನ್ನ ಮಾಡಿ. ನೋಡಿ, ಪದ್ಮಾಸನ, ಪದ್ಮಾಸನದಲ್ಲಿ ಯೋಗ ಮುದ್ರಾಸನ. ನೋಡಿ, ಯೋಗ ಮುದ್ರಾಸನ 2 ಹಸ್ತಗಳ ಆದಿ ಮುದ್ರ ತಗೊಂಡು ಹೊಟ್ಟೆನ ಅದ್ಮಿ. ಇದರಲ್ಲಿ 2 ಸ್ಥಿತಿ, 3 ಸ್ಥಿತಿಯನ್ನ ತೋರಿಸ್ತೀನಿ ನಾನು. ಸುಮಾರು ಇದರ 6 ಸ್ಥಿತಿ ಇದೆ. ನಾನು ಇವತ್ತು 3 ಸ್ಥಿತಿ ಮಾತ್ರ ಹೇಳ್ಕೊಡ್ತೀನಿ. ಇನ್ಹೇಲ್, ಫುಲ್ಲಿ ಎಕ್ಸೇಲ್, ಹೋಲ್ಡ್. ಇಷ್ಟೇ ಸಾಕು. ಫಸ್ಟ್ ಸ್ಥಿತಿ ಇಷ್ಟೇ ಸಾಕು. ಬಟೆಕ್ಸ್ ಎದ್ದೊಳ್ಬಾರ್ದು. ಕೆಲವು ಹೀಗೆಲ್ಲ ಎದ್ದೊಳ್ತೀರಾ. ಬಟೆಕ್ಸ್ ನಮ್ದು ಹಿಂದ್ಗಡೆ ಕೂತಿರ್ಬೇಕು. ನಮ್ಮ ಪುಷ್ಟ ಬರೀ ಓನ್ಲಿ ನಮ್ ಬೆನ್ನಿನ ಭಾಗ ಬಗ್ಗಿಸ್ಬೇಕು, ದೃಷ್ಟಿ ನೇರ. ಇನ್ಹೇಲ್ ಸೆಂಟರ್. ಇದು ಯಾವುದು? ಮೊದಲನೇ ಸ್ಥಿತಿ. ಈಗ ಇನ್ಹೇಲ್, ಫುಲ್ಲಿ ಎಕ್ಸೇಲ್, ಹೋಲ್ಡ್ ಅಂಡ್ ಬೇಂಡ್. ತಲೆನ ನೆಲ ಮುಟ್ಸೋ ಪ್ರಯತ್ನ. ಇನ್ಹೇಲ್ ಅಪ್, ಇನ್ನೊಂದ್ಸಲ ಮಾಡೋಣ. ಎಕ್ಸೇಲ್, ಹೋಲ್ಡ್ ಅಂಡ್ ಬೇಂಡ್. ಯಾವ್ದಿದು? ಯೋಗ ಮುದ್ರಾಸನ. ಇನ್ಹೇಲ್ ಅಪ್. ನಮ್ಗಿದು ಅಭ್ಯಾಸ ಇದೆ, ನಾವು ಇನ್ನೂ ಒಂದೆರಡು ವೇರಿಯೇಷನ್ಸ್ ಮಾಡ್ತೀವಿ ಅಂದಾಗ ಕೈಗಳನ್ನ ಹಿಂದೆ ತಗೊಳ್ಳಿ, ಎಲ್ಬೋ ಸ್ಟ್ರೈಟ್ ಮಾಡಿ. ಇದನ್ನ ಯಾರಿಗೆ ಅಭ್ಯಾಸವಿಲ್ವೋ ಅವರು ಪ್ರಯತ್ನ ಮಾಡೋದು ಬೇಡ, ಅಭ್ಯಾಸ ಇರೋರು ಮಾಡ್ಬೋದು. ಬ್ರೀತ್ ಇನ್ ಬ್ಯಾಕ್, ಬ್ರೀತ್ ಔಟ್, ಬ್ರೀತ್ ಔಟ್. ಇನ್ಹೇಲ್ ಸೆಂಟರ್, ರಿಲೀಸ್ ಮಾಡಿ, ಕೈನ ರಿಲ್ಯಾಕ್ಸ್ ಮಾಡಿ. ಹೇಗೋ ಪದ್ಮಾಸನದಲ್ಲಿ ಕೂತಿದ್ದೀವಿ, ಇನ್ನೊಂದೆರಡು ಆಸನ ಮಾಡೋಣ. ತೋಲಾಸನ ಅಥವಾ ಲೋಲಾಸನ. ನೋಡಿ, ನಿಮ್ಮ ಅಂಗೈನ ನೆಲಕ್ಕೊತ್ತಿ ನಿಮ್ಮ ಬಾಡಿನ ಎತ್ತಿ, ಎಷ್ಟು ಸಾಧ್ಯನೋ ಅಷ್ಟು. ಯಾವ್ದಿದು? ತೋಲಾಸನ ಅಥವಾ ಲೋಲಾಸನ. ಯೋಗ ಸಾಧನೆ ಅಂತ ಒಂದು ನಮ್ದು ಪತಂಜಲಿದು ಬುಕ್ ಇದೆ. ಆ ಬುಕ್ ಅಲ್ಲಿ ಈ ಎಲ್ಲ ಆಸನಗಳನ್ನ ರೆಫರ್ ಮಾಡಿದ್ದಾರೆ ಸ್ವಾಮೀಜಿ ಮತ್ತೆ ಆಚಾರ್ಯ ಬಾಲಕೃಷ್ಣ ಜಿ ಅವರು. ತುಂಬಾ ಚೆನ್ನಾಗಿ ಆಸನಗಳು, ಯಾವ್ಯಾವ ಕಾಯಿಲೆಗಳಿಗೆ ಯಾವ ಆಸನ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಅದರಲ್ಲಿ ತೋರಿಸಿದ್ದಾರೆ. ನಿಮ್ಮ ಹತ್ತಿರದ ಪತಂಜಲಿ ಸ್ಟೋರ್ ಅಲ್ಲಿ ನೀವು ಕೇಳಿ ನೋಡಿ. ಯೋಗ ಸಾಧನೆ ಹಿಂದಿ ಮತ್ತೆ ಕನ್ನಡ, ಇಂಗ್ಲಿಷ್ 3 ಭಾಷೆಯಲ್ಲಿ ಅದು ಸಿಗುತ್ತೆ. ಗರ್ಭಾಸನ. ನೋಡಿ, ಗರ್ಭಾಸನದಲ್ಲಿ ಫಸ್ಟ್ ಈ ತರ ಪ್ರಾಕ್ಟೀಸ್ ಮಾಡಿ. ಹೊಟ್ಟೆನ ಪ್ರೆಸ್ ಮಾಡಬೇಕು, ಉಸಿರಾಟ ಸಹಜ. ನಿಧಾನವಾಗಿ ಕಾಲ್ ಕೆಳಗಡೆ ಇರಿಸಿ, ವಿಶ್ರಾಂತಿ. ಯಾವ್ದು ಮಾಡಿದ್ರೆ ಕೂತ್ಕೊಂಡು ನಾವು ಮಂಡುಕಾಸನ ಆಯ್ತು, ಪದ್ಮಾಸನದಲ್ಲಿ ಯೋಗ ಮುದ್ರಾಸನ, ಗರ್ಭಾಸನ, ತೋಲಾಸನ ಅಥವಾ ಲೋಲಾಸನ. ತೋಲಾಸನ ಅಂದ್ರೂ ಅಷ್ಟೇ ನಾವು ಬಾಡಿನ ಮೇಲೆ ಎತ್ತದು ಲೋಲಾಸನ. ತೋಲಾಸನ ಎತ್ತುತ್ತೀವಿ, ಲೋಲಾಸನದಲ್ಲಿ ನಾವು ಹಿಂದೆ ಮುಂದೆ ಮಾಡೋದು ಈ ಲೋಲಾಸನ. ರಿಲ್ಯಾಕ್ಸ್ ಮಾಡಿ. ಹಾಗೆ ಈಗ ಕಾಲ್ಗಳನ್ನ ಬಿಡಿಸ್ಕೊಂಡು ವಜ್ರಾಸನಕ್ಕೆ ಹೋಗ್ಬೇಕು. ವಜ್ರಾಸನ ಫಸ್ಟ್. ನಾವು ವಜ್ರಾಸನಕ್ಕೆ ಹೋಗಿನ ಮುಂಚೆ ಇದು ಯಾವ್ದು ನೆನಪಿದ್ಯಾ? ಇಲ್ಲ, ನಾನು ಹೇಳ್ತೀನಿ ಕೇಳಿ. ಪಶು ವಿಶ್ರಾಮಾಸನ. ಪಶು ವಿಶ್ರಾಮಾಸನ. ನಾನು ಕಾಲ್ ಮೇಲೆ ಕೂತಿಲ್ಲ, ಕೆಲವರು ಹೀಗೆ ಮಾಡ್ತೀರಾ, ಇದು ತಪ್ಪು. ಕಾಲ್ ಮೇಲೆ ಕೂತ್ಕೋಬಾರ್ದು. ಇದನ್ನ ವೀರಾಸನ ಅಂತಾರೆ, ವೀರಾಸನ ಅಥವಾ ಬ್ರಹ್ಮಚಾರಿ ಆಸನ ಅಂತಾರೆ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, little bit turn right side, breathe out, try to touch forehead down. Inhale up, exhale, hands down.
left in, right, lock, breathe in, up, ಸರಿ ಇದೆಯಾ, turn fully left, ಸರಿ ಇದೆಯಾ, breathe out, breathe in, breathe out, knee movements, ಯಾವ್ದಿದು, ಜಾನು ಪಶು ವಿಶ್ರಾಮಾಸನ. ನೀ ಮೂಮೆಂಟ್ಸ್ ಕೊಡಿ, ನೀ ಮೂಮೆಂಟ್ಸ್. ಫಸ್ಟ್ ನಾವು ಇವಾಗೆಲ್ಲ ನಾನು ಪೊಸಿಷನ್ ಹೇಳಿದೆ. ತಾಡಾಸನದಲ್ಲಿ ನಿಂತು ಮಾಡ್ಬೇಕಾದ್ರೆ ತಾಡಾಸನ ಮಾಡಬೇಕು, ಕೂತು ಮಾಡ್ಬೇಕಾದ್ರೆ ವಜ್ರಾಸನಕ್ಕೆ ಬರಬೇಕು, ಮಲಗಿ ಮಾಡ್ಬೇಕಾದ್ರೆ ಮಕರಾಸನ, ಹೊಟ್ಟೆ ಮೇಲೆ ಮಲಗಿ ಮಾಡ್ಬೇಕಾದ್ರೆ ಮಕರಾಸನ, ಬೆನ್ನಿನ ಮೇಲೆ ಮಲಗಿ ಮಾಡಿದಾಗ ನಾವು ಯಾವ ಆಸನ ಮಾಡ್ತೀವಿ, ಶವಾಸನದಲ್ಲಿ ಆಸನಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಈಗ ದಂಡಾಸನದಲ್ಲಿ ಕೂತ್ಕೊಂಡಾಗ ಬ್ರೀತ್ ಇನ್, breathe out, ಪಾದಾಂಗುಷ್ಟ ದಂಡಾಸನ. lock your fingers, ಪಾದಾಂಗುಷ್ಟ ದಂಡಾಸನ, look straight. ಈಗ ಪಶ್ಚಿಮೋತ್ತನಾಸನ ಮಾಡೋಣ. inhale, both hands up, exhale, slowly exhale. How much possible, that much slowly. Now elbows down, try to touch forehead to knee. ಎಷ್ಟು ಸಾಧ್ಯನೋ ಅಷ್ಟು. breathe in, up, breathe out, hands down. ಯಾವ್ದಿದು, ಪಾದ ಪಶ್ಚಿಮೋತ್ತನ. ಇದರಲ್ಲಿ ಅಡ್ವಾನ್ಸ್ ತೋರಿಸ್ಕೊಡ್ತೀನಿ ನೋಡಿ. ಕೈಗಳನ್ನ ಲಾಕ್ ಮಾಡಿ ಪಾದಗಳ ಹತ್ರ ಇಟ್ಕೊಂಡು ಉಸಿರು ತಗೊಂಡು ಉಸಿರು ಬಿಡ್ತಾ. inhale up, exhale, hands down. ಓಕೆನಾ? ಈಗ ಓಕೆನಾ? ಪಾದ ಪಶ್ಚಿಮೋತ್ತನಾಸನ ಆಯ್ತು. ಪಾದ ಪಶ್ಚಿಮೋತ್ತನಾಸನ ಆಯ್ತು. ಫಸ್ಟ್ ನಾವೇನ್ ಮಾಡಿದ್ವಿ, ಪಾದಾಂಗುಷ್ಟ ದಂಡಾಸನ ಆಯ್ತು, ಪಾದ ಪಶ್ಚಿಮೋತ್ತನ ಆಯ್ತು. ಈಗ ವಕ್ರಾಸನ ಮಾಡೋಣ. ವಕ್ರಾಸನ ಸರಿ, ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಬೇರೆ ಬೇರೆ ಹೆಸರು ಹೇಳ್ತಾರೆ, ಎಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಪತಂಜಲಿ ಸಿಲೆಬಸ್ ಫಾಲೋ ಮಾಡೋದ್ರಿಂದ ಇದಕ್ಕೆ ವಕ್ರಾಸನ ಅಂತಾರೆ. ಸ್ಟೇಟ್ ಸಿಲೆಬಸ್ ಇನ್ನ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ವಕ್ರಾಸನ ಅಂತಾರೆ. ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ ಓಕೆನಾ? ಇಲ್ಲಿ ನೋಡಿ ಲ್ಯಾಪ್ಟಾಪ್ ಅಲ್ಲಿ ಗೊತ್ತಾಗ, ಲ್ಯಾಪ್ಟಾಪ್ ಡೌನ್ ಮಾಡಿ. ಇದನ್ನ ವಕ್ರಾಸನ. ಕೆಲವು ಇನ್ಸ್ಟಿಟ್ಯೂಷನ್ ಅವರು ಇದನ್ನ ಮರೀಚಾಸನ ಅಂತಾನೂ ಕರೀತಾರೆ. ನೀ ಮತ್ತೆ ಪಾದ ಎರಡು ಈಕ್ವಲ್ ಪ್ಲೇಸ್ ಅಲ್ಲಿ ಇರಬೇಕು, ಬೆನ್ನು ನೇರ ಇರಬೇಕು. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಉಸಿರಾಟ ಇನ್ಹೇಲ್ ಮಾಡ್ತಾ ಅಂದ್ರೆ ಉಸಿರು ತಗೊಳ್ತಾ ಎರಡು ಹಸ್ತಗಳು ಮೇಲೆ ಹೋಗಿ ಬಲಗಡೆ ತಿರುಗಬೇಕು. ನಿಮ್ಮ ಬಲ ಹಸ್ತವನ್ನ ನೆಲದಲ್ಲಿ ಊರಿ ಎಡ ಹಸ್ತದಿಂದ ನಿಮ್ಮ ಬಲ ಪಾದವನ್ನು ಹಿಡಿಯುವ ಪ್ರಯತ್ನ. ದೃಷ್ಟಿ ನಿಮ್ಮ ಸಂಪೂರ್ಣ ಬೆನ್ನಿಂದೆ. ಉಸಿರಾಟ ಸಹಜ ಸ್ಥಿತಿ. ವಕ್ರಾಸನ ಅಬ್ಸರ್ವ್ ಮಾಡಿ, ನನ್ನ ಸ್ಟಮಕ್ ಎಷ್ಟು ಟ್ವಿಸ್ಟ್ ಆಗಿದೆ. ಇದನ್ನ ಕನ್ನಡದಲ್ಲಿ ಅಂತಾರೆ ಗೊತ್ತಾ, ಹೊಟ್ಟೆಯನ್ನು ತಿರುಚಿ ಮಾಡುವ ಆಸನಗಳು. Inhale, lift your both hands up. Exhale, hands down. Now left, drishti nera. Inhale, lift your both hands up. Fully turn, left side, left palm down. Now try to lock left fist within your right hand. Breathe. ಹೊಟ್ಟೆ ಭಾಗವನ್ನು ಗಮನಿಸಿ. ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. ಡಯಾಬಿಟಿಕ್ಗೆ ಹೋಗಿ PCOD ಪ್ರಾಬ್ಲಮ್ ಇರೋರಿಗೆ ಇದು ಒಂದು ಒಳ್ಳೆ ಆಸನ. ಅಭ್ಯಾಸ ನಿರಂತರವಾಗಿ ಮಾಡಿದರೆ ಇದರಿಂದ ನಮಗೆ ಲಾಭ ಸಿಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಖಂಡಿತ ಲಾಭ ಸಿಗೋಲ್ಲ. ಅಭ್ಯಾಸವ ನಿರಂತರವಾಗಿ ಮಾಡ್ತಾ ಇರಬೇಕು. Inhale, lift your both hands up. Exhale, hands
ಹೆಸರದು ವಕ್ರಾಸನ. ನೆಕ್ಸ್ಟ್ ಆಸನಕ್ಕೆ ಹೋಗೋಣ. ಅರ್ಧ ಮತ್ಸ್ಯೇಂದ್ರಾಸನ. ಅರ್ಧ ಮತ್ಸ್ಯೇಂದ್ರಾಸನ ಫಿಶ್ ಪೋಸ್. ಫಿಶ್ ಪೋಸ್ ಅಲ್ಲಿ ರೈಟ್ ಇನ್ ಲೆಫ್ಟ್ ಅಪ್. ಲೆಫ್ಟ್ ನು ಈ ತರ ನಿಮ್ಮ ನೀ ಮತ್ತೆ ಕಾಲಿನ ಒಂದು ಸ್ಥಿತಿ, ಕಾಲಿನ ಸ್ಥಿತಿ ಸ್ಟ್ರೈಟ್ ಆಗಿರ್ಬೇಕು. ಇನ್ಹೇಲ್ ಅಪ್, fully turn left to side, left palm down, left palm down. Now try to lock your left feet. Look back. ನೋಡಿ ಕೆಲವರು ಹೀಗೆಲ್ಲ ಮಾಡ್ತೀರಾ, ಇದು ತಪ್ಪು. ಸ್ಟಾರ್ಟಿಂಗ್ ನಿಮ್ಗೆ ಅಭ್ಯಾಸ ಇದ್ದವ್ರು ಇಷ್ಟು ಬರಲಿ ಕಾಲು. ಅಭ್ಯಾಸ ಆದ್ಮೇಲೆ ನಿಮ್ಮ ನೀ ಮತ್ತೆ ಪಾದ ಸೇಮ್ ಲೈನ್ ಅಲ್ಲಿ ಇರಬೇಕು. ಹಾಗೆ ಹೊಟ್ಟೆ ನೋಡಿ, ಹೊಟ್ಟೆ ಭಾಗವನ್ನ ಗಮನಿಸಿ. ಅರ್ಧ ಮತ್ಸ್ಯೇಂದ್ರಾಸನ. ಮತ್ಸ್ಯ ಇದನ್ನ ಇಂಗ್ಲಿಷ್ ಅಲ್ಲಿ ಫಿಶ್ ಪೋಸ್ ಅಂತಾರೆ. ಲುಕ್ ಬ್ಯಾಕ್. Inhale, lift your both hands up. Exhale, hands down. Position ಅಲ್ಲಿ ಹೋಗೋದು. Left in, breathe in up. Turn fully right side. Right palm down. Now touch your right ankle. Look back. ನಿಮ್ಮ ಬಲ ಹಿಂಡಿಯನ್ನ ಇಟ್ಕೋಬೇಕು. ಹಾಗೆ ದೃಷ್ಟಿ ನಿಮ್ಮ ಬೆನ್ನಿನ ಹಿಂದೆ ಹೋಗ್ಲಿ. ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. Inhale up, exhale down. ನೀ ಮೂಮೆಂಟ್ಸ್ ನಾವು ಸ್ವಲ್ಪ ನಿಂತು ಕುಳಿತು ಮಾಡುವ ಆಸನ ಆದ್ಮೇಲೆ ಸ್ವಲ್ಪ ದಂಡಬೆಟ್ಟಕ್ಕೆ ಹೋಗೋಣ. ಯಾರಿಗೆ ದಂಡಬೆಟ್ಟ ಪ್ರಾಕ್ಟೀಸ್ ಇದೆಯೋ ಅವ್ರು ಮಾಡಿ, ಮಿಕ್ತವರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮುಂದಿನ ಆಸನಕ್ಕೆ ಹೋಗಕ್ಕೆ. ನೆಕ್ಸ್ಟ್ ಆಸನ ಗೋಮುಖಾಸನ. ಗೋಮುಖಾಸನದಲ್ಲಿ ನಾವು ರೈಟ್ ಲೆಗ್ ಒಳಗೆ ತಗೊಂತೀವಿ, ಲೆಫ್ಟ್ ಮೇಲೆ. ನೋಡಿ ಗೋಮುಖಾಸನ ಹೇಗಿರ್ಬೇಕು ಅಂದ್ರೆ ನಮ್ಮ ಎರಡು ಪಾದಗಳು ಹಸುವಿನ ಕೊಂಬಿನ ತರ ಇರಬೇಕು. ನೀ ಸ್ಟ್ರೈಟ್ ಲೈನ್ ಈ ತರ ಬೇಡ, ಸ್ವಲ್ಪ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಬಂದೇ ಬರುತ್ತೆ. ಬೆನ್ನು ನೇರ. ಯಾವುದೇ ಆಸನದಲ್ಲಿ ಹೀಗೆ ಬಗ್ಗಿಬಾರ್ದು, ಬೆನ್ನು ನೇರ ಇರಬೇಕು. ನೀ ಲೈನ್ ಸೇಮು. ಯಾವ ಕಾಲ್ ಮೇಲಿದೆ? ಲೆಫ್ಟ್ ಮೇಲಿದೆ. ಸೊ ಲೆಫ್ಟ್ ಹ್ಯಾಂಡ್ ಅಪ್, ರೈಟ್ ಹ್ಯಾಂಡ್ ಬ್ಯಾಕ್ ಲಾಕ್. ಎಲ್ಲರಿಗೂ ಸಿಗುತ್ತೆ ಅನ್ಕೊಂಡಿದೀನಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಕಂಪ್ಲೀಟ್ ಆಗಿ ಸಿಗುತ್ತೆ. ದೃಷ್ಟಿ ನೇರ ಇರಲಿ. ದೃಷ್ಟಿ ನೇರ. ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. ಸಹಜ ಸ್ಥಿತಿ. ಒಂದು ಕೌಂಟ್ಸ್ ನಿಮ್ಮ ಕ್ಲಾಸಲ್ಲಿ ಏನ್ ಮಾಡ್ತೀರಾ, ಒಂದು 10 ಕೌಂಟ್ಸ್ ಕೊಡಿ ಒಂದ್ ದಿವಸ. ನೆಕ್ಸ್ಟ್ ವೀಕ್ ಅಲ್ಲಿ 15 ಕೌಂಟ್ಸ್ ಕೊಡಿ. ಪ್ರಾಕ್ಟೀಸ್ ಚೆನ್ನಾಗಾಯ್ತು, ಸುಮಾರು 6 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ರೆ 25 ಕೌಂಟ್ಸ್ ಕೊಡಿ. ಆ ತರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಲೆಫ್ಟ್ ಹ್ಯಾಂಡ್ ಡೌನ್, ರೈಟ್ ಹ್ಯಾಂಡ್ ಅಪ್. ಈಗ ಕಾಲ್ ನೇರ ಮಾಡೋಣ. ಈಗ ಲೆಫ್ಟ್ ಇನ್, ಎಡಗಾಲು ಒಳಗೋಗ್ಲಿ, ಬಲ್ಗಾಲು ಮೇಲೆ, ರೈಟ್ ಅಪ್. ಅಬ್ಸರ್ವ್ ಮಾಡಿ, ನಿಮ್ಮ ನೀ ಲೈನ್ ಸೇಮ್ ಇರಬೇಕು. ಎರಡು ಪಾದಗಳು ಹಸುವಿನ ಕೊಂಬಿನ ತರ ಇರಬೇಕು. ಯಾವ ಪಾದ ಮೇಲಿದೆ? ಬಲ ಪಾದ. ಸೊ ಬಲ ಹಸ್ತ ಮೇಲೆ ಹೋಗ್ಲಿ, ಹಿಂದೆ. ದೃಷ್ಟಿ ನೇರ ಇರಲಿ. ಈಗ ಬಲಹಸ್ತ ಮೇಲೆ. ನೀವು ಇನ್ನೂ ಬೇಕಾದ್ರೆ ನಾವು ದಿನ ಗೋಮುಖಾಸನ ಒಂದೇ ತರ ಬೇರೆ ತರ ನಾವು ಮಾಡ್ತೀವಿ ಅಂದಾಗ ನೀವು ವೇರಿಯೇಷನ್ಸ್ ಆಫ್ ಗೋಮುಖಾಸನ ಮಾಡ್ಬೋದು. ಸೊ ಇದೇ ಪೊಸಿಷನ್ ಅಲ್ಲಿ ನೀವು ಗರುಡಾಸನ ಮಾಡ್ಬೋದು. ಎರಡು ಆಸನಗಳ ಒಂದು ಕಾಂಬಿನೇಷನ್ ಇರುತ್ತೆ. ಗರುಡಾಸನ ಮಾಡಿಸ್ಬೋದು ಹೀಗೆ. ಆಮೇಲೆ ಟ್ವಿಸ್ಟಿಂಗ್ ಮಾಡ್ಬೋದು. ಸುಮಾರು ವೇರಿಯೇಷನ್ಸ್ ನಾವು ನಮ್ಮ ಕ್ಲಾಸ್ ಅಲ್ಲಿ ಅಳವಡಿಸ್ಕೋಬಹುದು. ನೀವು ಯಾವಾಗ ಯೋಗ ಟೀಚರ್ ಆಗಿ ಕೂತ್ಕೊಂತೀರ, ನಿಮ್ಗೆ 6th ಸೆನ್ಸ್ ವರ್ಕ್ ಆಗ್ತಾ ಇರುತ್ತೆ. ವೇರಿಯೇಷನ್ಸ್ ನ ನೀವೇ ಮಾಡುವ ಒಂದು ಕೆಪಾಸಿಟಿ ಬರ್ತಾ ಹೋಗುತ್ತೆ. ಈಗ ಬಟರ್ಫ್ಲೈ ಮಾಡೋಣ. ಬಟರ್ಫ್ಲೈ. ಹಲೋ. ಎಸ್ ಮ್ಯಾಮ್. ಹಲೋ. ಓಂ ಮ್ಯಾಮ್ ಹೇಳಿ. ಓಂ ಮ್ಯಾಮ್ ಹೇಳಿ. ಬಟರ್ಫ್ಲೈ. ಇದಕ್ಕೆ ಬಟರ್ಫ್ಲೈ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸಂಸ್ಕೃತ ಅಲ್ಲಿ ಬದ್ಧ ಕೋನಾಸನ ಅಂತಾರೆ. ಹಿಂದಿಲಿ ತಿತಿಲಿ ಆಸನ. ಬಟರ್ಫ್ಲೈ ಸ್ಪೆಷಲಿ ಫಾರ್ ಲೇಡೀಸ್ಗೆ ಇದು ತುಂಬಾ ಒಳ್ಳೆಯದು. PCOD, PCOS ಇರೋರಿಗೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ, ಮತ್ತೆ ಥೈಸ್ ಫ್ಯಾಟ್ ಇರೋರಿಗೆ ದೇಹವನ್ನ ಒಂದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಎರಡು ಭಾಗವನ್ನ. ಇದರಲ್ಲಿ ನೀವು ಇನ್ನೂ ಒಂದು ವೇರಿಯೇಷನ್ ಮಾಡ್ಬೋದು ನೋಡಿ, ಸುಪ್ತ ಬದ್ಧ ಕೋನಾಸನ. ಇನ್ಹೇಲ್. ಲೇಡೀಸ್ಗೆ ಇದು ತುಂಬಾ ಒಳ್ಳೆಯದು. Exhale, try to touch feet
or mat. Inhale up. ಈಗ ಎರಡು ಕಾಲನ್ನ ಡಿಫ್ರೆಂಟ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಅಗಲ ಮಾಡಿ. ಯಾವ ಆಸನ ಗೊತ್ತಾಯ್ತಾ? ಇದು ಭೂನಮನಾಸನಕ್ಕೆ ಹೋಗ್ತಾ ಇದೀವಿ. ಭೂನಮನಾಸನದಲ್ಲಿ ಬೆನ್ನು ನೇರ ಉಸಿರು ತಗೊಳ್ಳಿ. ಫಸ್ಟ್ ನಿಮ್ಗೆ ಭೂನಮನಾಸನಕ್ಕೆ ಹಣೆ ಮುಟ್ಟಕ್ಕಾಗಲ್ಲ. ಸೊ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು? ಯಾರು RPL ಎಕ್ಸಾಮ್ ಬರ್ತಿದ್ದೀರೋ ಅವ್ರಿಗೆ ಅನುಭವ ಇರುತ್ತೆ. ಅದರಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಚಪಾತಿ ಮೇಕಿಂಗ್. ಸೊ ಕೈನ ಮುಂದೆ ತಗೊಂಡು ನಿಧಾನವಾಗಿ ನಿಮ್ ಕೈನ ಎಲ್ಬೋ ಸ್ಟ್ರೈಟ್ ಇರ್ಲಿ, ಮುಂದೆ ಹೋಗ್ಬೇಕು. ಸ್ವಲ್ಪ ದಿನ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ನಿಧಾನವಾಗಿ ಹಸ್ತ ಹಿಂದೆ ನೋಡಿ. ಈ ತರ ನೀವು ಚಪಾತಿ ಮಾಡ್ತಾ ರೋಲ್ ಮಾಡ್ತಾ ಹಾಗೆ ರೋಲ್ ಮಾಡ್ತಾ ಎಲ್ಬೋಸ್ ನ ಡೌನ್ ಮಾಡ್ತಾ ಇದ್ದೀರಾ. ಹಾಗೆ ಚೆಸ್ಟ್ ಕೆಳಗಡೆ ಹಾಕ್ತೀರಾ. ಈಸಿ ಮೆಥಡ್. ಸಡನ್ ಆಗಿ ನೀವು ಬಗಕ್ ಹೋದ್ರೆ ನಿಮಗೆ ಬೆನ್ನು ನೋವು ಬರುತ್ತೆ. ಸೊ ಈಸಿಯಾಗಿ ಸ್ವಲ್ಪ ಒಂದು 3 ದಿನ ಈ ರೀತಿ ಪ್ರಾಕ್ಟೀಸ್ ಮಾಡಿ. 3 ದಿನ 4 ದಿವಸ ಈ ತರ ಪ್ರಾಕ್ಟೀಸ್ ಮಾಡಿ ಚಪಾತಿ ಮೇಕಿಂಗ್ ಅಲ್ಲಿ ಮುಟ್ಟಿಸ್ಬೋದು. ಹಾಗೆ ಈಗ ಭೂನಮನಾಸನ ಪೊಸಿಷನ್ ಹೋಗೋಣ. ಬೆರಳ ಇಟ್ಕೊಳ್ಳಿ, ಎಲ್ಬೋಸ್ ಡೌನ್ ಮಾಡಿ, ಹಣೆನ ಮ್ಯಾಟ್ ಮುಟ್ಸೋಂತ ಪ್ರಯತ್ನ. ಇನ್ಹೇಲ್ ಅಪ್. ಯಾವ್ದಿದು? ಭೂನಮನಾಸನ. ಕಾಲ್ ಜೋಡಿಸಿ ರಿಲ್ಯಾಕ್ಸ್ ಮಾಡಿ. ಯಾವ್ದಾದ್ ಮಾಡಿದ್ವಿ? ಕುತ್ಮಡಲಿ ದಂಡಾಸನ, ಪಾದಂಗುಷ್ಟ ದಂಡಾಸನ, ಪಾದ ಪಶ್ಚಿಮೋತ್ತನಾಸನ, ಗೋಮುಖಾಸನ, ಬಟರ್ಫ್ಲೈ, ವಕ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಭೂನಮನಾಸನ. ಇಷ್ಟು ಆಸನಗಳನ್ನ ಕಲಿಸ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಆಸನಗಳನ್ನ ಕಲಿಯೋಣ. ಈಗ ಬಲಗಾಲು ಫೋಲ್ಡ್ ಮಾಡಿ ನಾವು ಇವಾಗ ವಜ್ರಾಸನಕ್ಕೆ ಹೋಗೋಣ. ವಜ್ರಾಸನದಲ್ಲಿ 2 ಪೊಸಿಷನ್ ಬರುತ್ತೆ, ಆಸನ ಬರುತ್ತೆ. ಸುಪ್ತ ವಜ್ರ ನೋಡಿ, ವಜ್ರಾಸನ ಕಾಣಿಸ್ತೀರ? ನಾನು ಪರ್ಫೆಕ್ಟ್ ಆಗಿ ಪರ್ವತ ವಜ್ರಾಸನ. ಫಸ್ಟ್ ವಜ್ರಾಸನ ಮಾಡಿ ಆಮೇಲೆ ವೀರಾಸನಕ್ಕೆ ಹೋಗೋಣ. ದೇಹ ನೇರವಾಗಿರ್ಲಿ, ಕಣ್ಣು ಮುಚ್ಚಿರ್ಲಿ, ಕಾನ್ಸಂಟ್ರೇಟ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ನಿಧಾನವಾಗಿ ಕೈ ಇಡಿಸಿ ಸುಪ್ತ ವಜ್ರಾಸನ. ಯಾರಿಗೆ ಸಾಧ್ಯನೋ ಅವ್ರು ಮಾತ್ರ ಹಿಂದೆ ಮಲಗಿ, ಸಾಧ್ಯವಿಲ್ಲದವರು ಬಲವಂತವಾಗಿ ಮಾಡೋದು ಬೇಡ. ಹೇಗೆ ಹೋಗ್ತೀರಾ? ನಿಧಾನವಾಗಿ ಎಲ್ಬೋ ಸಪೋರ್ಟ್ ತಗೊಂಡು ಹಿಂದೆ ಮಲಗಿ, 2 ಕೈಗಳು ಮೇಲೆ. ಯಾವ್ದಿದು? ಸುಪ್ತ ವಜ್ರಾಸನ. ಹಾಗೆ ಎಲ್ಬೋ ಸಪೋರ್ಟ್ ತಗೊಂಡು ಮೇಲೆ ಬನ್ನಿ. ಸುಪ್ತ ವಜ್ರಾಸನ ಆಯ್ತು. ಈಗ ವೀರಾಸನ ತೋರಿಸ್ಕೊಡ್ತೀನಿ. ವೀರಾಸನ ಅಥವಾ ಬ್ರಹ್ಮಚರ್ಯಾಸನ. ಪತಾಂಜಲಿ ಹೆಸರು ಇದ್ರದ್ದು ಬ್ರಹ್ಮಚರ್ಯಾಸನ. ನೀ ಜಾಯಿನ್ ಮಾಡಿ, ಫೀಟ್ ಸ್ಪ್ರೆಡ್ ಮಾಡಿ ಕೂತ್ಕೊಳ್ಳಿ. ಇದರಿಂದ ನಮ್ಗೆ ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ತಾ ಬರುತ್ತೆ. ಹಾಗೆ ಇದರಲ್ಲಿ ಕೆಲವರು ಕಪಾಲಭಾತಿನೂ ಪ್ರಾಕ್ಟೀಸ್ ಮಾಡ್ತಾರೆ. ಪೈಲ್ಸ್ ಪ್ರಾಬ್ಲಮ್ ಇರೋರು ಕಪಾಲಭಾತಿ ಸಮೇತ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಬೆನ್ನು ನೇರ ಇರಲಿ, ಬೆನ್ನು ನೇರ. ಆಹಾ, ಎಷ್ಟು ಚೆನ್ನಾಗಿದೆ ಅಲ್ಲ? ತೈಸ್ಗೆ ಎಲ್ಲ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಕೆಲವರು ಅಪ್ಪ ಅಮ್ಮ ಅಯ್ಯೋ ಅಂತಿರ್ತೀರಾ. ಅಷ್ಟೊಂದು ಬೇಡ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿ, ಬಲವಂತವಾಗಿ ಮಾಡೋದು ಬೇಡ. 2 ಹಸ್ತಗಳು ನಮಸ್ಕಾರ ಸ್ಥಿತಿ, ಪರ್ವತ ವೀರಾಸನ. ಹಾಗೆ ನಿಧಾನವಾಗಿ ಕೈ ಬಿಟ್ಟು ಸೇಮ್ ಸುಪ್ತ ವೀರಾಸನ. ಯಾರಿಗೆ ಆಗುತ್ತೋ ಅವ್ರು ಮನೆಗೆ, ಎಲ್ಲರೂ ಬೇಡ. ಈ ಒಂದು ಪೊಸಿಷನ್ ಗಮನಿಸಿ. ನಮ್ಮ 2 ನೀಗಳು ಜಾಯಿನ್ ಆಗಿರ್ಬೇಕು. ನಮ್ಮ ಬೆನ್ನು ಸಂಪೂರ್ಣ ನೆಲದಲ್ಲಿರ್ಬೇಕು. 2 ಹಸ್ತಗಳು ಮೇಲೆ. ಉಸಿರಾಟ ಸಹಜ ಸ್ಥಿತಿ. ಸುಪ್ತ ವೀರಾಸನ. ತೊಡೆಯ ಭಾಗವನ್ನ ಗಮನಿಸ್ತಾ ಬನ್ನಿ. ಟೈಟ್ ಆಗ್ತಾ ಬರುತ್ತೆ ತೊಡೆ ಭಾಗ. ನಿಮ್ಗೆ ಕಾಲಿಗೆ ಮತ್ತೆ ತೊಡೆಗೆ, ಬೆನ್ನಿಗೆ ಸ್ಟ್ರೆಂತ್ನೆಸ್ ಇರುತ್ತೆ. ಯಾರಿಗೆ ಸಿವಿಯರ್ ಆಗಿ ಬ್ಯಾಕ್ ಪೇನ್ ಇದೆ, ನೀ ಆಪರೇಷನ್ ಆಗಿರುತ್ತೆ, ಅವರು ಮಾಡೋದು ಬೇಡ. ಹೇಗೆ ಎದ್ದೇಳಬೇಕು? ಸಡನ್ ಆಗಿ ಎದ್ದೇಳಬಾರ್ದು. ಫಸ್ಟ್ ಎಲ್ಬೋ ಡೌನ್ ಇಡಬೇಕು, ಎಲ್ಬೋ ಸಪೋರ್ಟ್ ತಗೊಂಡು ಹಾಗೆ ಕುತ್ಕೋಬೇಕು. ಈಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಒಂದಷ್ಟು ದಂಡ ಬೈಠಕ್ ಮಾಡೋಣ. ಯಾರಿಗೆ ಪ್ರಾಕ್ಟೀಸ್ ಇಲ್ವೋ ದಂಡ ಬೈಠಕ್ಕು ಅವರು ಮಾಡೋದು ಬೇಡ. ಯಾರ ನಾವು ಪ್ರಾಕ್ಟೀಸ್ ಇದೆ ಅನ್ನೋರು ಮಾತ್ರ ನನ್ನ ಜೊತೆ ಮಾಡಿ. ಯಂಗ್ಸ್ಟರ್ಸ್ ನನ್ನ ಜೊತೆ ಮಾಡಿ. ವಯಸ್ಸಿನ ಒಂದು ಅಂತರ ಇಟ್ಕೊಂಡು ದಂಡ ಬೈಠಕ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಧಾನವಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳಿ. ವಿಡಿಯೋ ಇರೋದ್ರಿಂದ ನೀವು ನೋಡ್ಕೊಂಡು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಬಹುದು. ಕಣ್ಮುಚ್ಚಿ ಸ್ವಲ್ಪ ವಿಶ್ರಾಂತಿ ಮಾಡಿ.
ಜಂಪಿಂಗ್ ಮಾಡಿಸ್ತೀನಿ ಈಗ ನಾವು ಫಸ್ಟ್ ದಂಡ ಬೈಠಕಿಗೆ ಪ್ರಾಕ್ಟೀಸ್ ಹೋಗೋಕ್ಕಿಂತ ಮುಂಚೆ ಒಂದು ಕ್ರಿಯೆ ಮಾಡೋಣ. ಅದು ಈಸಿಯಾಗಿ ನಿಮ್ಗೆ ದಂಡ ಬೈಠಕಿಗೆ ಹೋಗ್ಬೋದು. ಹೀಗೆ ಕುತ್ಕೊಳ್ಳಿ. ಹೀಗೆ ಕುತ್ಕೊಂಡಾಗ ಫಸ್ಟ್ ಒಂದೆರಡು ಮೂವ್ಮೆಂಟ್ಸ್ ಕೊಡೋಣ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಹಾಗೆ ಈಗ ಫಸ್ಟ್ ದಂಡ್, ನಾವು ಫಸ್ಟ್ ದಂಡ್ ಸಾಧಾರಣ ದಂಡ್ ಮಾಡೋಣ. ಸಾಧಾರಣ ದಂಡಲ್ಲಿ ನೋಡಿ ನಮ್ಮ ಬಾಡಿ ಫುಲ್ ನೇಲ್ ಪಾ ಮತ್ತೆ ಟೋಸರಿ ನಮ್ಮ ದೇಹ ಫುಲ್ ಬ್ಯಾಲೆನ್ಸ್ ಆಗಬೇಕು. ಚದುರಂಗ ಸಿ ಸ್ಟೆಪ್, ಊರ್ಧ್ವಮುಖ ನೀ ಅಪ್, ವಿಶ್ರಾಮ ಸ್ಥಿತಿ. ಚದುರಂಗ, ಊರ್ಧ್ವಮುಖ, ವಿಶ್ರಾಮ ಸ್ಥಿತಿ. ಚದುರಂಗ, ಊರ್ಧ್ವಮುಖ, ವಿಶ್ರಾಮ ಸ್ಥಿತಿ. ಯಾವುದಿದು? ಸಾಧಾರಣ ದಂಡ್. ನೆಕ್ಸ್ಟ್ ದಂಡ್ ಬಂದು ಹನುಮ ದಂಡ್ ಮಾಡೋಣ. ಒಂದು 5-6 ದಂಡ್ ಮಾಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಕಲಿಯೋಣ. ಪರ್ವತಾಸನ. ನಮ್ಮ ರೈಟ್ ಬಲಪಾದ ನಿಮ್ಮ ಬಲಹಸ್ತದ ನೆಕ್ಸ್ಟ್ ಇರಬೇಕು, ಪಕ್ಕದಲ್ಲಿ ಇರಬೇಕು. ಡೌನ್, ಅಪ್, ಬ್ಯಾಕ್. ಲೆಫ್ಟ್, ಡೌನ್, ಅಪ್, ಬ್ಯಾಕ್. ರೈಟ್, ಡೌನ್, ಅಪ್. ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೆ ಈ ರೀತಿ ಬರಲ್ವೋ ಅವರು ಡೌನ್ ಹೋಗಿ, ಅಪ್ ಹೋಗಿ, ಪರ್ವತಾಸನಕ್ಕೆ ಹೋಗಿ ಸಮೇತ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆದ ನಂತರ ಡೈರೆಕ್ಟ್ ಆಗಿ ನೀವು ಚದುರಂಗಕ್ಕೆ ಹೋಗ್ಬೋದು. ಡೌನ್, ಅಪ್, ಬ್ಯಾಕ್. ಲೆಫ್ಟ್, ಡೌನ್, ಅಪ್, ಬ್ಯಾಕ್. ವಿಶ್ರಾಮ ಸ್ಥಿತಿ. ಯಾವ್ದಿದು ದಂಡಕ್ಕೆ ಹೆಸರು? ಹನುಮ ದಂಡ್. ಫಸ್ಟ್ ಯಾವ್ದು ಮಾಡಿದ್ವಿ? ಸಾಧಾರಣ ದಂಡ ಆಯ್ತು. ನೆಕ್ಸ್ಟ್ ಯಾವ್ದಾಯ್ತು? ಹನುಮ ದಂಡ್. ಪರ್ವತಾಸನ, ಪಾರ್ಶ್ವದಂಡ್. ಪಾರ್ಶ್ವದಂಡಲ್ಲಿ ನಮ್ಮ ಬಲಗಾಲು ಮುಂದೆ ಹೋಗ್ಲಿ. ಡೌನ್, ಅಪ್, ಬ್ಯಾಕ್. ಲೆಫ್ಟ್, ಡೌನ್, ಅಪ್, ಬ್ಯಾಕ್. ರೈಟ್, ಡೌನ್, ಅಪ್, ಬ್ಯಾಕ್. ಲೆಫ್ಟ್, ಡೌನ್, ಅಪ್, ಬ್ಯಾಕ್. ವಿಶ್ರಾಮ ಸ್ಥಿತಿ. ಯಾವ್ದಿದು? ಪಾರ್ಶ್ವ ದಂಡ್. ಫಸ್ಟ್ ಯಾವ್ದು ಮಾಡಿದ್ವಿ? ಸಾಧಾರಣ ದಂಡ ಆಯ್ತು. ಸೆಕೆಂಡ್ ಒನ್ ಹನುಮ ದಂಡ ಆಯ್ತು. ಥರ್ಡ್ ಒನ್ ಯಾವ್ದು ಮಾಡಿದ್ವಿ? ಪಾರ್ಶ್ವ ದಂಡ್. ಈಗ ವೃಶ್ಚಿಕ ದಂಡ್. ವೃಶ್ಚಿಕ ದಂಡಲ್ಲಿ ಪರ್ವತಾಸನ, ರೈಟ್ ಲೆಗ್ ಅಪ್, ಡೌನ್, ಅಪ್. ಪರ್ವತಾಸನ, ಲೆಫ್ಟ್, ಡೌನ್, ಅಪ್. ರೈಟ್, ಡೌನ್, ಅಪ್. ಲೆಫ್ಟ್, ಡೌನ್, ಅಪ್. ವಿಶ್ರಾಮ ಸ್ಥಿತಿ. ಯಾವ್ದಿದು? ವೃಶ್ಚಿಕ ದಂಡ. ವೃಶ್ಚಿಕ ದಂಡದಲ್ಲಿ ಟೈಪ್ 2. ಪರ್ವತಾಸನ, ಲೆಫ್ಟ್ ಲೆಗ್ ಅಪ್, ಲೆಫ್ಟ್ ಲೆಗ್ ರೈಟ್ ಸೈಡ್, ಡೌನ್, ಅಪ್, ಬ್ಯಾಕ್. ಲೆಫ್ಟ್, ರೈಟ್ ಸೈಡ್, ಡೌನ್, ಅಪ್, ಬ್ಯಾಕ್. ವಿಶ್ರಾಮ ಸ್ಥಿತಿ. ಯಾವ್ದಿದು? ಪಾರ್ಶ್ವ ವೃಶ್ಚಿಕ ದಂಡ. ಎಷ್ಟು ದಂಡ ಮಾಡಿದ್ವಿ? ಸಾಧಾರಣ ದಂಡ, ಸೆಕೆಂಡ್ ಒನ್ ಹನುಮ ದಂಡ, ಥರ್ಡ್ ಒನ್ ಪಾರ್ಶ್ವ ದಂಡ, ಫೋರ್ತ್ ಒನ್ ಪಾರ್ಶ್ವ ವೃಶ್ಚಿಕ ದಂಡ. ನೆಕ್ಸ್ಟ್ ರಾಮಮೂರ್ತಿ ದಂಡ ಮಾಡೋಣ. ರಾಮಮೂರ್ತಿ ದಂಡ ಸ್ವಲ್ಪ ನಂಗೆ ಟಫ್, ಬಟ್ ಪೊಸಿಷನ್ ಅಲ್ಲಿ ಹೇಳ್ಕೊಡ್ತೀನಿ. ಪರ್ವತಾಸನ, ಚದುರಂಗ, ಊರ್ಧ್ವಮುಖ, ಹಾಗೆ ನಿಧಾನವಾಗಿ ಹಿಂದಕ್ಕೆ ಬರಬೇಕು. ಜೆಂಟ್ಸ್ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ. ಲೇಡೀಸ್ಗೆ ಕಂಪೇರ್ ಮಾಡಿದ್ರೆ ರಾಮಮೂರ್ತಿ ದಂಡನ. ವಿಶ್ರಾಮ ಸ್ಥಿತಿ. ರಿವರ್ಸ್ ಪರ್ವತಾಸನಕ್ಕೆ ಬಂದು ಆಮೇಲೆ ಚದುರಂಗಕ್ಕೆ ಹೋಗಿ ಮಾಡಬೇಕು ವಿಶ್ರಾಮ ಸ್ಥಿತಿ. ಯಾವ್ದಾವ್ದು ಮಾಡಿದ್ವಿ? ಸಾಧಾರಣ ದಂಡ್, ಸೆಕೆಂಡ್ ಒನ್ ಹನುಮ ದಂಡ್, ಥರ್ಡ್ ಒನ್ ಪಾರ್ಶ್ವ ದಂಡ್, ಫೋರ್ತ್ ಒನ್ ವೃಶ್ಚಿಕ ದಂಡ್, ಪಾರ್ಶ್ವ ವೃಶ್ಚಿಕ ದಂಡ್, ನೆಕ್ಸ್ಟ್ ಬಂದು ರಾಮಮೂರ್ತಿ ದಂಡ್. ಈಗ ಸರ್ಪದಂಡ್ ಮತ್ತೆ ಚಕ್ರದಂಡ್ ಮಾಡೋಣ. ಚಕ್ರದಂಡ್ ಮಾಡಿ ಸರ್ಪದಂಡ್ ಮಾಡೋಣ. ಚಕ್ರದಂಡಲ್ಲಿ ಪೊಸಿಷನ್ ಅಲ್ಲಿ ಕುತ್ಕೊಳ್ಳಿ.
ಕಾಲ ಈ ರೀತಿ ತಗೊಂಡು ರೊಟೇಟ್ ಮಾಡೋದು. ಇದು ಈಸಿ, ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಚಕ್ರದಂಡ ಈಸಿ. ಸ್ವಲ್ಪ ಮತ್ತೆ ಪೊಸಿಷನ್ ಸ್ಲೋ ತೋರಿಸ್ತೀನಿ ನೋಡಿ. ಕಾಲ ಹೀಗೆ ರೊಟೇಟ್ ಮಾಡಿ ಹಾಗೆ ರೊಟೇಟ್ ಮಾಡ್ತಾ ಹೋಗುದು. ವಿಶ್ರಾಂತಿ ಸ್ಥಿತಿ. ಕಾಲನ್ನ ರೊಟೇಟ್ ಮಾಡ್ತಾ ಹೋಗೋದೆ ಚಕ್ರದಂಡ. ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟ್ ಸರ್ಪದಂಡ ಮತ್ತೆ ಮಿಶ್ರದಂಡ ಮಾಡೋಣ. ಸರ್ಪದಂಡ, ಚದುರಂಗ 1 2 3 4 ವಿಶ್ರಾಮ ಸ್ಥಿತಿ. ಅದು ಎಷ್ಟು ಬೇಕೋ ನಾವು ಅಷ್ಟು ಕೌಂಟ್ ತಗೋಬಹುದು. 1 2 3 4 ವಿಶ್ರಾಮ ಸ್ಥಿತಿ. ಇದ್ಯಾವುದು? ಸರ್ಪದಂಡ. ಸರ್ಪದಂಡ. ರಿಲ್ಯಾಕ್ಸ್. ಸಂಡೇ ಸುಸ್ತು ಮಾಡ್ಬಿಟ್ಟೆ ಅನ್ಸುತ್ತೆ, ಮಾಡ್ತಾ ಹೋಗಿ. ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಯಾವುದೇ ರೀತಿ ಬಾಡಿ ಪೇನ್ಸ್ ಏನು ಬರೋದಿಲ್ಲ. ನೆಕ್ಸ್ಟ್ ಬಂದು ಮಿಶ್ರದಂಡ. ಮಿಶ್ರದಂಡಲ್ಲಿ 3 ಆಸನ ಮಿಕ್ಸ್ ಆಗುತ್ತೆ. ಚದುರಂಗ, ಊರ್ಧ್ವಮುಖ, ಅಧೋಮುಖ, ಚದುರಂಗ, ಊರ್ಧ್ವಮುಖ, ಅಧೋಮುಖ, ಚದುರಂಗ, ಊರ್ಧ್ವಮುಖ, ಅಧೋಮುಖ, ವಿಶ್ರಾಮ ಸ್ಥಿತಿ. ಇದು ವಿಶ್ರದಂಡ. ರಿಲ್ಯಾಕ್ಸ್ ಮಾಡಿ. ಕಣ್ಮುಚ್ಚಿ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಇನ್ನ ಹೊಟ್ಟೆ ಮೇಲೆ ಮಾಡೋ ಆಸನ ಇದೆ, ಬೆನ್ನಿನ ಮೇಲೆ ಮಾಡೋ ಆಸನ ಇದೆ. ಏನ್ ಹೇಳಿ? ಬರ್ತಾ ಇದೆ ವಿಡಿಯೋ, ಡಿಸ್ಪ್ಲೇ ಕಾಣಿಸ್ತಾ ಇದೆ ನನಗೆ. ಬೆನ್ನು ನೇರ ಎಲ್ಲಿ, ಕಣ್ಮುಚ್ಚಿ. ಡಿಸ್ಪ್ಲೇ ಬರ್ತಾ ಇದೆ. ಮೋಸ್ಟ್ಲಿ ನಿಮ್ದು ಇಂಟರ್ನೆಟ್ ಪ್ರಾಬ್ಲಮ್ ಇರ್ಬೋದು. ನೋಡಿ, ಬರ್ತಾ ಇದೆ ಡಿಸ್ಪ್ಲೇ. ಲ್ಯಾಪ್ಟಾಪ್ ಅಲ್ಲೂ ಇದೆ, ಮೊಬೈಲ್ ಅಲ್ಲೂ ಇದೆ. ಕಣ್ಮುಚ್ಚಿ. ರಿಲ್ಯಾಕ್ಸ್. ಅಬ್ಸರ್ವ್ ಮಾಡಿ ಉಸಿರಾಟವನ್ನ. ಈಗ ಮಕರಾಸನದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ 3 ಆಸನ ಮಾಡಿ ಪ್ರಾಣಾಯಾಮಕ್ಕೆ ಹೋಗೋಣ. ನೋಡಿ, 2 ಅವರ್ ಆದ್ರೂ ಟೈಮ್ ಸಾಕಾಗಲ್ಲ, ಅಷ್ಟು ಆಸನಗಳು ಇದಾವೆ ನಮ್ಮಲ್ಲಿ. ನಾನು ಆಕ್ಚುಲಿ 50% ಮಾಡಿಸಿಲ್ಲ ಇವತ್ತು. ಬೆನ್ನು ನೇರ, ಬೆನ್ನು ಯಾವುದೇ ಕಡೆಗೂ ರಿಲ್ಯಾಕ್ಸ್ ಮಾಡಿ, ಎತ್ತಬೇಡಿ. ಈಗ ನಾವು ಭುಜಂಗಾಸನಕ್ಕೆ ಹೋಗೋಣ. ಬೋತ್ ಹ್ಯಾಂಡ್ಸ್ ನಿಯರ್ ಚೆಸ್ಟ್. ಅರ್ಧ ಭುಜಂಗಾಸನ, ಕಾಲು ಜೋಡಿಸಿರ್ಲಿ. ಇನ್ಹೇಲ್ ಅಪ್. ಸ್ಟೇ ಇನ್ ಆಸನ. 1 2 3 4 5 6 7 8 9 10. Breathe out down. ಈಗ both palm near stomach. Purna Bhujangasana. Lift your chest fully up. Elbows straight. Look up. Look straight. 1 2. ಇದರಲ್ಲಿ ನೋಡಿ, ನಿಮ್ಮ ಬೆರಳುಗಳ ಮೇಲೆ ನೀವು ನಿಂತ್ಕೋಬೇಕು. ಈ ತರ ಬೆರಳ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಇದು ಮೇರುದಂಡಕ್ಕೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ಭುಜಂಗಾಸನನ ಪ್ರತಿಯೊಬ್ರು ಹೇಳೋದು ತುಂಬಾ ಒಳ್ಳೆಯದು ಅಂತ. ಬೆನ್ನೋಗಿ ತುಂಬಾ ಒಳ್ಳೆಯ ಆಸನ. ಭುಜಂಗಾಸನದಲ್ಲಿ ಹೈ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರುತ್ತೆ. ಟೋಸ್ ಟು ಹೆಡ್ ಏನಾದ್ರೂ ಇರಲಿ, ನಿಮ್ಮ ಕಾಲಿನಿಂದ ತಲೆವರೆಗೂ ಅದಕ್ಕೆ ರೆಮಿಡಿ ಇರುತ್ತೆ. ಇದು ಭುಜಂಗಾಸನ. ಬ್ರೀತ್ ಔಟ್ ಡೌನ್. ನಾವು 2 ಕಾಲಡಿ ಅಂತರ ಸ್ವಲ್ಪ ಡಿಫರೆನ್ಸ್ ಮಾಡಿ. ತ್ರಿಯಂಕ ಭುಜಂಗಾಸನ. ಬ್ರೀತ್ ಇನ್, ಟರ್ನ್ ರೈಟ್ ಸೈಡ್, ಲುಕ್ ಲೆಫ್ಟ್.
ಡೌನ್. ಮಕರಾಸನ. ಕಾಲ್ ಜೋಡಿಸಿ, ಎರಡು ಹಸ್ತಗಳು ನಿಮ್ಮ ಚೆಸ್ಟ್ ಹತ್ರ ಬರಲಿ. ಸರ್ಪಾಸನ, ಡೈರೆಕ್ಟ್ ಆಸನ ಮಾಡೋಣ. ಇನ್ಹೇಲ್, ಕೈ ಮೇಲೆ, ಪಾಮ್ ಮೇಲೆ ಇರಬೇಕು, ಕಾಲ್ ಜೋಡಿಸಿರ್ಬೇಕು, ಕಾಲ್ ಭಾಗ ಎತ್ತಬಾರ್ದು ಯಾವುದೇ ಕಾರಣಕ್ಕೂ. ಉಸಿರಾಟ ಸಹಜ ಸ್ಥಿತಿ. ಬ್ರೀತ್ ಔಟ್ ಡೌನ್. ನಾವು ಅಡ್ವಾನ್ಸ್ ಕೋಬ್ರಾ. ಲಾಕ್ ಯುವರ್ ಫಿಂಗರ್. ಬ್ರೀತ್ ಇನ್. ನಿಮ್ಮ ಬೆನ್ನಿನ ಭಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಉಸಿರಾಟ ಸಹಜ ಸ್ಥಿತಿ. ಉಸಿರಾಟ ಸಹಜವಾಗಿರ್ಲಿ. ಎಕ್ಸೇಲ್, ಹೋಗ್ ಡೌನ್. ಮಕರಾಸನ. ಈಗ ಎರಡು ಹಸ್ತಗಳು ಪಕ್ಕಕ್ಕೆ ಬರಲಿ. ಶಲಭಾಸನ. ರೈಟ್ ಲೆಗ್ ಅಪ್. ಎಷ್ಟು ಸಾಧ್ಯನ ಅಷ್ಟು ಕಾಲ ಮೇಲೆತ್ತಿ, ತೊಡೆ ಭಾಗ ಮೇಲೆ. ಸೆಂಟರ್, ಲೆಫ್ಟ್, ಸೆಂಟರ್. ಈಗ ಎರಡು ಕಾಲುಗಳು ಉಸಿರಾಟದೊಂದಿಗೆ ಎತ್ತಿ. ಇನ್ಹೇಲ್, ಎಕ್ಸೇಲ್. ಚೆಸ್ಟ್ ಅಂಡ್ ಲೆಗ್ ಬೋತ್. ಇನ್ಹೇಲ್, ಎಕ್ಸೇಲ್. ಮಕರಾಸನ. ಫಸ್ಟ್ ಏನ್ ಮಾಡಿದ್ವಿ? ಏಕಪಾದ ಶಲಭಾಸನ, ಎರಡನೇದು ದ್ವಿಪಾದ ಶಲಭಾಸನ, ಮೂರನೇದು ಚೆಸ್ಟ್ ಅಂಡ್ ಲೆಗ್ ಪ್ರಕಾರ 2. ಧನುರಾಸನ ಮಾಡೋಣ. ಧನುರಾಸನದಲ್ಲಿ ಆಂಕಲ್ ಲಾಕ್ ಮಾಡಿ. ಲಿಫ್ಟ್ ಯುವರ್ ಚೆಸ್ಟ್ ಅಂಡ್ ಲೆಗ್ ಬೋತ್. ಬ್ರೀತ್ ನಾರ್ಮಲಿ. ಬ್ಯಾಲೆನ್ಸ್ ಯುವರ್ ಸ್ಟಮಕ್. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇರುತ್ತೋ ಅವರು ಈ ಆಸನ ಮಾಡೋದು ಬೇಡ. ಬ್ರೀತ್ ಔಟ್ ಡೌನ್. ಮಕರಾಸನ. ಸಹಜವಾಗಿ ಉಸಿರಾಟ ಮಾಡಿ. ಹಾಗೆ ಶವಾಸನದಲ್ಲಿ ಮಲಗಿ. ಶವಾಸನ 13ನೇ ದಿವಸ ಆಗಿರೋದ್ರಿಂದ ಕೆಲವು ಆಸನಗಳು ನಿಮ್ಗಾಗಲೇ ಪ್ರಾಕ್ಟೀಸ್ ಆಗಿರುತ್ತೆ. ಸರಿ ಮಾಡಿ. ಶವಾಸನದಲ್ಲಿ ಮಲಗಿ. ಉತ್ಥಾನ ಪಾದಾಸನ ಪ್ರಾಕ್ಟೀಸ್ ಮಾಡಿರ್ತೀರಾ. ಸಮಯದ ಅಭಾವದಿಂದ ಆಸನ ಮಾಡಿಸೋಲ್ಲ. ನೆಕ್ಸ್ಟ್ ಆಸನ ಪವನ ಮುಕ್ತಾಸನ. ಇದು ಪವನ ಮುಕ್ತಾಸನ ತುಂಬಾ ಒಳ್ಳೇದು. ಕೆಲವು ತುಂಬಾ ರಾಂಗ್ ಮಾಡ್ತೀರಾ. ಮೊದಲು ಕಾಲ್ನ ಕೈ ಇಟ್ಕೊಳ್ಳಿ, ಉಸಿರು ತಗೊಳ್ಳಿ, ಕಂಪ್ಲೀಟ್ ಆಗಿ ಉಸಿರು ಬಿಟ್ಬಿಡಿ. ಈಗ ನಿಮ್ಮ ಹೊಟ್ಟೆ ಭಾಗವನ್ನ, ನಿಮ್ಮ ಕಾಲಿಗೆ ಹೊಟ್ಟೆ ಭಾಗ ಪ್ರೆಸ್ ಮಾಡಿ, ಮತ್ತೆ ಇನ್ಹೇಲ್ ಮಾಡಿ. ಎಕ್ಸೇಲ್. ಸಹಜ ಉಸಿರಾಟ. ಸೆಂಟರ್. Now left. Inhale. Exhale. Hold and bend. Inhale back. ಎರಡು ಕಾಲು. Inhale. Exhale. Inhale back. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಗಮನಿಸ್ತಾ ಮಾಡಬೇಕು. ಪವನ ಮುಕ್ತಾಸನ. ರೆಡ್ಯೂಸ್ ದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಹೆಸರಲ್ಲೇ ಇದೆ ಪವನ ಮುಕ್ತಾಸನ, ಗಾಳಿಯಿಂದ ಬಿಡುಗಡೆ ಆಗೋದು. ಇಂಗ್ಲಿಷ್ ಅಲ್ಲಿ ಇದನ್ನ ವಿಂಡ್ ಬ್ಲೋ ಆಸನ ಅಂತಾರೆ. ನೆಕ್ಸ್ಟ್ ನಾಸಿಕ ಸ್ಪರ್ಶಾಸನ. ನೋಡಿ, ನಾಸಿಕ ಸ್ಪರ್ಶಾಸನದಲ್ಲಿ ನಮ್ಮ ಎಲ್ಬೋ ಹೊಟ್ಟೆಗೆ ಟಚ್ ಮಾಡಬೇಕು. ಬೆರಳನ್ನ ಇಟ್ಕೊಳ್ಳಿ, ಉಸಿರು ತಗೊಂಡು ಉಸಿರು ಬಿಡ್ತಾ ಟಿಪ್ ಆಫ್ ದ ನೋಸ್. ಕಾಣಿಸ್ತಿದೀನಿ ಹೇಳ್ಕೊಂತೀನಿ. ಇನ್ನೊಂದು ಕಾಲು ನೇರ ಇರಬೇಕು. ಈಗೆಲ್ಲ ಬೆಂಡ್ ಆಗಬಾರ್ದು. ಇನ್ನೊಂದು ಕಾಲು ನೇರ. ಸೆಂಟರ್. ನಾವು ಲೆಫ್ಟ್ ಎಲ್ಬೋನ ಹೊಟ್ಟೆಗೆ ಪ್ರೆಸ್ ಮಾಡಬೇಕು. ಎಡಬೆರಳನ್ನ ಇಟ್ಕೊಂಡು ಉಸಿರು ತಗೊಂಡು ಉಸಿರು ಬಿಡ್ತಾ. ಇನ್ಹೇಲ್ ಸೆಂಟರ್. ಯಾವುದು ಆಸನದ ಹೆಸರಿದು? ನಾಸಿಕ ಸ್ಪರ್ಶಾಸನ. ಹಾಗೆ ಎರಡು
ಯಾವ್ದ್ಯಾವ್ದು ಮಾಡಿದ್ವಿ? ಫಸ್ಟ್ ಬಂದು ಪವನ ಮುಕ್ತಾಸನ, ನಾಸಿಕ ಸ್ಪರ್ಶಾಸನ. ಲಾಸ್ಟ್ ಒಂದ್ 2-3 ಆಸನ ಮಾಡಿ ಪ್ರಾಣಾಯಾಮದ ಕಡೆ ಹೋಗೋಣ. ಫಸ್ಟ್ ನಾವು ಹಾಲಾಸನ ಮಾಡೋಕ್ಕಿಂತ ಅರ್ಧ ಹಾಲಾಸನದಿಂದ ಸರ್ವಾಂಗಾಸನಕ್ಕೆ ಹೋಗೋಣ. 2 ಕಾಲ್ಗಳು 90 ಡಿಗ್ರಿ. ಹಾಗೆ ನೀವು ಬ್ಯಾಕ್ ಸಪೋರ್ಟ್ ಕೊಡ್ತಾ ಕೊಡ್ತಾ ಸರ್ವಾಂಗಾಸನ, ಶೋಲ್ಡರ್ ಸ್ಟ್ಯಾಂಡ್. ಉಸಿರಾಟ ಸಹಜ ಸ್ಥಿತಿ. ಶೋಲ್ಡರ್ ಸ್ಟ್ಯಾಂಡ್ ಇಂದ ಹಾಗೆ ನೀವು ಹಾಲಾಸನಕ್ಕೆ ಹೋಗ್ಬೋದು. ಹಾಗೆ ನಿಧಾನವಾಗಿ ಅರ್ಧ ಹಾಲಾಸನ. ನಿಧಾನವಾಗಿ ಕಾಲಿಳಿಸ್ತಾ ಬನ್ನಿ. ಕಾಲಿಳಿಸ್ತಾ ನಿಧಾನವಾಗಿ ನಿಧಾನವಾಗಿ ರಿಲ್ಯಾಕ್ಸ್. ಟುಡೇಸ್ ಲಾಸ್ಟ್ ಆಸನ ಚಕ್ರಾಸನ. 2 ಪಾದಗಳು ನಿಮ್ಮ ಪುಷ್ಟದ ಹತ್ರ ಬರಲಿ. 2 ಪಾಮ್ ರಿವರ್ಸ್. ಎಷ್ಟು ಸಾಧ್ಯನೋ ಅಷ್ಟು ಪ್ಲೆಜರ್ ಕೊಟ್ಟು ನಿಮ್ಮ ದೇಹವನ್ನು ಎತ್ತುವ ಪ್ರಯತ್ನ. ಬ್ರೀಥಿಂಗ್. ನಿಧಾನವಾಗಿ ಇಳಿಸ್ತಾ ಬನ್ನಿ. ನಿಮ್ಮ ಬೆನ್ನ ವಿಶ್ರಾಂತಿ ವಿಶ್ರಾಂತಿ ಮಾಡಿ. ಶವಾಸನ. ಪಾಮ್ ಫೇಸಿಂಗ್ ಅಪ್. ಕ್ಲೋಸ್ ಯುವರ್ ಐಸ್. ರಿಲ್ಯಾಕ್ಸ್. ಒಂದು 3-4 ನಿಮಿಷ ವಿಶ್ರಾಂತಿ ಮಾಡೋಣ. ವಿಶ್ರಾಂತಿ ವಿಶ್ರಾಂತಿ. ನಿಮ್ಮ ಕಾಲಿನ ಬೆರಳುಗಳಿಗೆ ಹಿಮ್ಮಡಿ, ಮಂಡಿ ಚಿಪ್ಪು, ತೊಡೆಯ ಭಾಗಕ್ಕೆ ವಿಶ್ರಾಂತಿ ವಿಶ್ರಾಂತಿ. ಹೊಟ್ಟೆಯ ಭಾಗ, ಬೆನ್ನಿನ ಭಾಗ, ಎದೆಯ ಭಾಗ, ಕೈಗಳಿಗೆ ವಿಶ್ರಾಂತಿ ವಿಶ್ರಾಂತಿ. ಕುತ್ತಿಗೆ ಭಾಗ, ಮುಖದ ಭಾಗ, ತಲೆಯ ಭಾಗಕ್ಕೆ ವಿಶ್ರಾಂತಿ ವಿಶ್ರಾಂತಿ. ಇದನ್ನು ನಾವು ನಿಧಾನವಾಗಿ ಒಂದು ಬೆರಳುಗಳಿಗೆ ಚಾಲನೆ ಕೊಟ್ಟು ಬೆರಳುಗಳಿಗೆ ನಾವು ಕಾನ್ಸಂಟ್ರೇಷನ್ ಮಾಡಿ ಡೀಪ್ ಶವಾಸನ ಮಾಡಬಹುದು ಇದರಲ್ಲಿ. ಹಾಗೆ ನಿಧಾನವಾಗಿ ಬೆರಳುಗಳಿಗೆ ಚಾಲನೆ ಕೊಡಿ. ತಲೆಯ ಭಾಗಕ್ಕೆ ಚಾಲನೆ, ಕೈ ಬೆರಳುಗಳಿಗೆ ಚಾಲನೆ. ಇದನ್ನ ಡೀಪ್ ಶವಾಸನ ನಾವು ಮಾಡ್ಬೋದು. ಈಚ್ ಪಾರ್ಟ್ಗಳನ್ನ ನಾವು ಗಮನಿಸ್ತಾ ಈಚ್ ಪಾರ್ಟ್ಗಳಿಗೆ ನಾವು ವಿಶ್ರಾಂತಿ ಕೊಡ್ತಾ ಡೀಪ್ ಶವಾಸನ ನಾವು ನಮ್ಮ ಶಾಲೆಯಲ್ಲಿ ನಮ್ಮ ತರಗತಿಯಲ್ಲಿ ಅಳವಡಿಸ್ಕೋಬಹುದು. ಮಕರಾಸನ. ಒಂದೇ ಸಲ ಎದ್ದು ಕೂತ್ಕೋಬಾರ್ದು. ಅದಕ್ಕಾಗಿ ಈ ಕ್ರಿಯೆಗಳನ್ನ ಮಾಡಿಸೋದು. ಈ ಆಸನಗಳಿಂದ ನಾವು ಪೊಸಿಷನ್ಗೆ ಬರಬೇಕು. ಯಾಕಂದ್ರೆ ಚಕ್ರಾಸನ, ಸರ್ವಾಂಗಾಸನ, ಶೀರ್ಷಾಸನ ಎಲ್ಲ ಮಾಡಿದ್ಮೇಲೆ ನಮ್ಮ ಬ್ಲಡ್ ಫ್ಲೋ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ನಾವು ಕೂತ್ಕೋಬೇಕು. ಅಧೋಮುಖ ವಜ್ರಾಸನ. ವಜ್ರಾಸನ. ಈಗ ನಿಮ್ಮ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ. ಯಾವುದು ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ. ಪದ್ಮಾಸನ ಕಂಫರ್ಟಬಲ್ ಇದ್ರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಸಿದ್ಧಾಸನ ಕಂಫರ್ಟಬಲ್ ಇದ್ರೆ ಸಿದ್ಧಾಸನ, ಸುಖಾಸನ, ವಜ್ರಾಸನ. ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ಅದಕ್ಕೆ ಹೇಳೋದು ಸ್ಥಿರ ಸುಖ ಆಸನ. ಬೆನ್ನು ನೇರ ಇರ್ಲಿ, ಕಣ್ಣು ಮುಚ್ಚಿರ್ಲಿ. ಪ್ರಾಣಾಯಾಮದ ಕಡೆ ಹೋಗೋಕ್ಕಿಂತ ಮುಂಚೆ ಕಣ್ಣು ಮುಚ್ಚಿರ್ಲಿ. ದೇಹವನ್ನ ಫುಲ್ ನಿಮ್ಮ ದೇಹವನ್ನ ಗಮನಿಸ್ತಾ ಬನ್ನಿ. ಫುಲ್ ಸಂಪೂರ್ಣ ದೇಹವನ್ನ ಗಮನಿಸ್ತಾ ಬನ್ನಿ. ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಪ್ರಾಣ ಅಂದ್ರೆ ಉಸಿರು, ಪ್ರಾಣ ಶಕ್ತಿ. ಯಾಮ ಅಂದ್ರೆ ವೇ ಟು ಡೂ.
ಪ್ರಾಣಾಯಾಮದಲ್ಲಿ ನಮ್ಮ ಉಸಿರನ್ನ ನಾವು ಹೇಗೆ ಉಸಿರಾಟವನ್ನ ಸರಾಗವಾಗಿ ರಿದಮೆಟಿಕಲ್ಲಿ ಕಲಿಯುವುದೇ ಪ್ರಾಣಾಯಾಮ, ನಿಯಮಬದ್ಧವಾಗಿ. ಫಸ್ಟ್ ಯಾವುದು ನಮ್ದು ಪ್ರಾಣಾಯಾಮ? 8 ಪ್ರಾಣಾಯಾಮನ ಎಷ್ಟು ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ನಮ್ಮ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ. 8 ಪ್ರಾಣಾಯಾಮನ ಅಂದ್ರೆ ಆ 8 ಪ್ರಾಣಾಯಾಮನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಡೈಲಿ ಯಾವ ಆಸನನೂ ಮಾಡೋದ್ ಬೇಡ, ಅಷ್ಟು ನಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಪರ್ಫೆಕ್ಟ್ ಆಗಿ ಮಾಡುವುದನ್ನ ಕಲಿಬೇಕು. ಚಿನ್ಮುದ್ರಾ, ಇಲ್ಲಿ 2 ಹಸ್ತಗಳು, ಚಿನ್ಮುದ್ರಾ ಅಥವಾ ವಾಯುಮುದ್ರಾ. ಚಿನ್ಮುದ್ರಾ ಜ್ಞಾನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಬೆನ್ನಿಗೆ ತುಂಬಾ ಒಳ್ಳೇದು. ಮೇರುದಂಡಕ್ಕೆ ಚಿನ್ಮುದ್ರಾ ಒಳ್ಳೇದು, ಗ್ಯಾಸ್ಟ್ರಿಕ್ ರೆಡ್ಯೂಸ್ ಆಗಕ್ಕೆ ಮತ್ತೆ ವೆಯ್ಟ್ ಲಾಸ್ ಆಗಕ್ಕೆ ನಾವು ವಾಯುಮುದ್ರದಲ್ಲೂ ಕುತ್ಕೋಬಹುದು. ಭಸ್ತ್ರಿಕಾ, ಭಸ್ತ್ರಿಕಾ ಇನ್ಹೇಲ್ ಎಕ್ಸೇಲ್. ಗಮನಿಸಿ, ನಮ್ಮ ಒಂದು ಉಸಿರಾಟ ನಮ್ಮ ಎದೆಯ ಭಾಗದಿಂದ ಜಾಸ್ತಿ ಬರುತ್ತೆ ಭಸ್ತ್ರಿಕಾದಲ್ಲಿ. ಕಾನ್ಸಂಟ್ರೇಟ್ ಮಾಡಿ ಉಸಿರಾಟನ ಜೋರಾಗಿ ಮಾಡೋದು ಬೇಡ. ಸ್ಟಾರ್ಟಿಂಗ್ ಅಲ್ಲೇ ಕೆಲವರು ನಾನು ತುಂಬಾ ಗಮನಿಸಿದೀನಿ, ಶೋಲ್ಡರ್ ನ ಕುಣಿಸ್ತೀರಾ, ಮುಖದ ಒಂದು ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಮಾಡ್ತೀರಾ ಪ್ರಾಣಾಯಾಮದಲ್ಲಿ. ನಗು ಮುಖ ಇಟ್ಕೊಂಡು ಪೊಸಿಷನ್ ಅಲ್ಲಿ ಅಂದ್ರೆ ಕರೆಕ್ಟ್ ಆಗಿ ವೇಟ್ ನಾವು ಯಾವ ರೀತಿ ಮಾಡ್ತೀವೋ ಅದ್ರ ರೀತಿ ಮಾಡಿದ್ರೆ ಮಾತ್ರ ನಮ್ಗೆ ಪ್ರಾಣಾಯಾಮದ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಮಾಡ್ತಾ ಇರಿ, ಯಾರು ನಿಲ್ಲಿಸ್ಬೇಡಿ. 2.5 ಸೆಕೆಂಡ್ ಬ್ರೀದ್ ಇನ್, 2.5 ಸೆಕೆಂಡ್ ಬ್ರೀದ್ ಔಟ್. ನಾನ್ ಫಾಸ್ಟ್ ಮಾಡ್ತಾ ಇದೀನಿ ಅಂತ ಮಾಡೋದು ಬೇಡ. ನಿಮ್ಮ ಬಾಡಿ ಒಂದು ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇನ್ಕ್ರೀಸ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಫಾಸ್ಟ್ನೆಸ್, ನಿಮ್ಮ ವೇಗವನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಪ್ರಾಣಾಯಾಮನ 3 ವೇಲಿ ನಾವು ಕಲಿಬೇಕು. ಮೊದಲನೇದು ನಿಧಾನ ಗತಿ, ಮಧ್ಯಮ ಗತಿ ಅಂಡ್ ವೇಗದ ಗತಿ. 3 ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಅದರ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಮಾಡ್ತಾ ಇರಿ, ನಿಲ್ಲಿಸ್ಬೇಡಿ. ಮಾಡ್ತಾ ಇರಿ, ನಿಲ್ಲಿಸ್ಬೇಡಿ. ನಾನು ಬೆನಿಫಿಟ್ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಮಾಡ್ತಾ ಇರಿ. ಭಸ್ತ್ರಿಕಾ, ದಿಸ್ ಇಸ್ ದ ಪವರ್ಫುಲ್ ಪ್ರಾಣಾಯಾಮ. Increase lungs capacity, increase immunity power, blood purification, good for respiratory system, reduce the repeated cold, cough, fever. ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನ ಆಕ್ಟಿವ್ ಮಾಡುತ್ತೆ. ಯಾರಿಗೆ ರಿಪೀಟೆಡ್ ಕೋಲ್ಡ್ ಕಾಫ್ ಇರುತ್ತೋ ಅವ್ರಿಗೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಫೇಸ್ ಅಲ್ಲಿ ಫೇಶಿಯಲ್ ಗ್ಲೋ ಬರುತ್ತೆ, ಯಂಗ್ ಲುಕ್. ಯಾವಾಗ್ಲೂ ನಿತ್ಯ ಯೌವನವಾಗಿ ನಮ್ಮ ಬವರ್ಲಾಜಿ ತರ ಇರ್ಬೇಕು ಅಂದ್ರೆ ದಿನ ಪ್ರಾಕ್ಟೀಸ್ ಮಾಡಬೇಕು ಆಸನಗಳನ್ನ ಮತ್ತೆ ಪ್ರಾಣಾಯಾಮನ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ನಮ್ಮ ಗುರೂಜಿಗೆ 53 ವರ್ಷ ಅಂತ ಯಾರು ಹೇಳ್ತಾರೆ? ಯಾರು ಹೇಳಕ್ಕಾಗಲ್ಲ. ಅವ್ರ ಫೇಸ್ ಅಲ್ಲಿ ಅಷ್ಟು ಒಂದು ತೇಜಸ್ ಇದೆ. ಅದು ಬಂದಿರೋದು ಈ ಅಭ್ಯಾಸದಿಂದ, ನಿರಂತರ ಅಭ್ಯಾಸದಿಂದ. ಸ್ಟಾಪ್ ಮಾಡಿ. ಸ್ಟಾಪ್ ಆದ್ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಬರ್ಬೇಕು. ಪ್ರತಿಯೊಂದು ಪ್ರಾಣಾಯಾಮ, ಪ್ರತಿಯೊಂದು ಆಸನದಲ್ಲೂ ನಾವು ಒಂದು ರಿಲ್ಯಾಕ್ಸ್ ಕೊಡ್ತೀವಿ. ಆ ರಿಲ್ಯಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು, ನಮ್ಗೆ ಎಷ್ಟು ರಿಲ್ಯಾಕ್ಸ್ ಆಯ್ತು, ಯಾವ ಭಾಗ ನಮ್ಗೆ ವರ್ಕೌಟ್ ಆಯ್ತು ಅನ್ನೋದು ನಾವನ್ನ ಅಬ್ಸರ್ವ್ ಮಾಡ್ತಾ ಬರ್ಬೇಕು. ಬೆನಿಫಿಟ್ ನ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾವು ಹೇಳೋದೇ ಬೇಡ, ಅದ್ರ ಬೆನಿಫಿಟ್ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೆಕೆಂಡ್ ಪ್ರಾಣಾಯಾಮ ಯಾವುದು? ಕಪಾಲ ಭಾತಿ. ಓನ್ಲಿ ಎಕ್ಸಲೇಷನ್, ಉಸಿರನ್ನ ಫೋರ್ಸ್ಫುಲ್ ಆಗಿ ಹೊರಗೆ ಹಾಕೋದು. ಭಸ್ತ್ರಿಕಾದು ಡ್ಯೂರೇಷನ್ ಹೇಳಿಲ್ಲ ನಾನು. 2 ನಿಮಿಷದಿಂದ 5 ನಿಮಿಷದವರೆಗೂ ನಾವು ಪ್ರಾಕ್ಟೀಸ್ ಮಾಡಬಹುದು. ಕಪಾಲ ಭಾತಿ, ಓನ್ಲಿ ಎಕ್ಸಲೇಷನ್. ಸ್ಟಾರ್ಟಿಂಗ್ ಅಲ್ಲಿ ನಿಧಾನವಾಗಿ ಮಾಡಿ. ಯಾರಿಗೆ ಅಭ್ಯಾಸವಿರೋರು ಅವರು 2 ಸೆಕೆಂಡ್ಗೆ 1 ಸ್ಟ್ರೋಕ್ ಮಾಡಿ. ಅಭ್ಯಾಸ ಇರೋರ್ಗೆ 1 ಸೆಕೆಂಡ್ಗೆ 1 ಸ್ಟ್ರೋಕ್ ಕೊಡಿ. ಹೀಗೆಲ್ಲ ಕುತ್ಕೋಬಾರ್ದು, ಬೆನ್ನು ನೇರವಾಗಿರ್ಬೇಕು. ಬೆನ್ನು ನೇರವಾಗಿ ಇಟ್ಕೊಳ್ಳಿ ಅಂದ್ರೆ ಕೆಲವು ಶೋಲ್ಡರ್ ಹಿಂಗೆ ಟೈಟ್ ಆಗಿಟ್ಟು ಇಟ್ಕೊಂಡು ಒಂದು ಪ್ರಾಣಾಯಾಮ ಮಾಡ್ತಾರೆ, ಅದು ತುಂಬಾ ರಾಂಗು. ಅವಾಗ ಏನಾಗುತ್ತೆ, ಪ್ರಾಣಾಯಾಮ ಎಲ್ಲ ಮುಗಿಸಿದ್ಮೇಲೆ ನಮ್ಗೆ ಈ ಭಾಗ ಪೇನ್ ಬರುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ಉಸಿರು ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ದೇಹವನ್ನ ಸಡಿಲವಾಗಿ ಸ್ಥಿರವಾಗಿ ಕೂತಿರ್ಬೇಕು. ಯಾವುದೇ ಕಾರಣಕ್ಕೂ ಟೈಟ್ ಆಗಿ ಇಟ್ಕೋಬಾರ್ದು ದೇಹನ.
ಮಾಡಿ ಕಪಾಲಭಾತಿ ಮಾಡ್ತಾ ಹೋಗಿ. ಮಾಡ್ತಾ ಹೋಗಿ, ನಿಲ್ಲಿಸಬೇಡಿ. ನಾನು ಬೆನಿಫಿಟ್ ಹೇಳ್ತೀನಿ. ಕಪಾಲ ಮೀನ್ಸ್ ಕರ್ಲ್, ಭಾತಿ ಮೀನ್ಸ್ ಶೈನ್, ಸ್ಕಲ್ ಶೈನ್. ಕಪಾಲ ಅಂದ್ರೆ ನಮ್ಮ ಬುರುಡೆ, ಭಾತಿ ಅಂದ್ರೆ ಪ್ರಕಾಶಿಸೋದು, ನಮ್ಮ ತಲೆಯ ಬುರುಡೆಯನ್ನ ಪ್ರಕಾಶಿಸೋದು. ಕಪಾಲ, ದಿಸ್ ಇಸ್ ದ ಪವರ್ಫುಲ್ ಪ್ರಾಣಾಯಾಮ ಅಂಡ್ ಷಟ್ಕ್ರಿಯಾ ಆಲ್ಸೋ. It good for increase the lungs capacity, increase immunity power, blood purification, good for all system and very good for 5 system: reproduction system, respiratory system, circulatory,